ಅನಾರೋಗ್ಯ, ಕಾಯಿಲೆ, ಬಳಲಿ ಸುಸ್ತಾಗಿ ಬೆಂಡಾಗಿ ಹೋಗಿರ್ತಾರೆ. ಮುಗಿತಪ್ಪ ಅನ್ಕೊಂಡಿರ್ತಾರೆ. ಅವ್ರಿಗೆ ತಂದಿದ್ದೀರಾ ಇದು? ಏನಿದೆ ಇದರಲ್ಲಿ? ನನ್ನ 40 ವರ್ಷ ಪ್ಲಸ್ ಕ್ಲಿನಿಕಲ್ ಅಬ್ಸರ್ವೇಷನ್ಸ್ ಆತ್ಮ ಅದರಲ್ಲಿ ಬರ್ತದೆ. ವರ್ಲ್ಡ್ ಅಲ್ಲಿ ಒಂದು ಗ್ಯಾಪ್ ಇನ್ನೂ ಫಿಲ್ ಆಗಿಲ್ಲ. ಆ ಗ್ಯಾಪ್ ಅನ್ನ ನಾನು ಫಿಲ್ ಮಾಡಿದ್ದೀನಿ. ಇನ್ನು ಎಂಡ್ ಸ್ಟೇಜ್, ಇನ್ನೇನು ಬದುಕೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ವಾಪಸ್ ಬರ್ತಾರೋ ಇಲ್ಲ ಅನ್ನೋರು 1 ತಿಂಗಳಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ನಿಜವಾಗ್ಲೂ ನಾನು ವಾಪಸ್ ನನ್ನ ಯಜಮಾನ್ರು ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಇದೆ ನಂಬಿಕೆನೇ ಇರಲಿಲ್ಲ. ನಾನಂತೂ ಯಾರಾಗ ಬರ್ತೀನಿ ಬೇಕಾದ್ರೆ ನಾನು ಬಸ್ ಚಾರ್ಜ್ ಹಾಕೊಂಡು ಅಂದ್ರೆ ಕರ್ಕೊಬಂದು ತೋರಿಸ್ಬಿಟ್ಟು ಹೋಗ್ತೀನಿ ಸರ್. ಗ್ರೇಟ್ ಅಪ್ಪ. ಲಿಟ್ರಲಿ ಕಾಲು ಕೊಳ್ತು ಹೋಗಿರೋದು 1 ಮಂತಲ್ಲಿ, 7 ಮಂತಲ್ಲಿ, ವಿದಿನ್ 3 ಮಂತ್ಸಲ್ಲಿ ಹೆಂಗೆ ಹೀಲ್ ಆಗಿದೆ ಅನ್ನೋದನ್ನ ಬರೆದಿದ್ದಾರೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಂದ ಇವತ್ತು ಎಂಟೈರ್ ವರ್ಲ್ಡ್ಗೆ ಇದು ಕೊಡುಗೆ. ಕಡಲೆ ಬೀಜ ತಿಂದರೆ ಎಷ್ಟು ಈಸಿ, ಅಷ್ಟು ಈಸಿ ಕಿಡ್ನಿ ಪೇಷಂಟ್ ಸರಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಮಿರಾಕಲ್ ಮನೆ ಮದ್ದಿಗೆ. ಪ್ರತಿ ಸಲ ಲೀಡ್ ಕೊಡುವಾಗ ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡಿರೋಳು ಇವತ್ತೇನು ಈ ಲೋಟ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ನೀವು ಅನ್ಕೋಬಹುದು. ಜಸ್ಟ್ ಒಂದು ಎಪಿಸೋಡ್ ಫಿನಿಶ್ ಮಾಡಿದೆ ನಾನು ಅಗಸೆ ಮಜ್ಜಿಗೆ ಬಗ್ಗೆ, ಅಗಸೆ ಬೀಜದ ಬಗ್ಗೆ. ಸೊ ಅದೇ ಅಗಸೆನ ಟೇಸ್ಟ್ ಮಾಡ್ತಾ ಇನ್ನೊಂದು ವಂಡರ್ಫುಲ್ ಎಪಿಸೋಡಿಗೆ ಹೋಗ್ತಾ ಇದ್ದೀನಿ. ಯಾರಾದರೂ ಈ ಎಪಿಸೋಡಲ್ಲಿ ಜಾಯಿನ್ ಆಗಿದ್ದೀರಾ ಅನ್ನೋದಾದರೆ, ಈ ಅಗಸೆ ಮಜ್ಜಿಗೆ ಪ್ರಿಪೇರ್ ಮಾಡೋದು ಹೇಗೆ, ಇದರ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಪ್ರೀವಿಯಸ್ ಎಪಿಸೋಡ್ನ ನೋಡಿ ನೀವು ಮನೇಲಿ ಮಾಡಿ ಕುಡೀರಿ, ಹೆಲ್ದಿ ಆಗಿರಿ. ಸೊ ಈಗ ಹೋಪ್ಸ್ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಜೀವಿಗೂ ಕೂಡ ಹೋಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಮರದ ಬಡ್ಡೆ, ಆ ಬಡ್ಡೆ ಹಾಗೇ ಬಿದ್ದಿರುತ್ತೆ ಆಯಿತಾ, ಸುಮಾರು ವರ್ಷಗಳಾಗಿರುತ್ತೆ. ಅದನ್ನು ಕಟ್ ಮಾಡಿ ಒಂದು ರೋಡ್ ಸೈಡಲ್ಲಿ ಬಿಸಾಡಿ ಹೋಗಿರ್ತಾರೆ. ಅದರಲ್ಲಿ ಒಂದು ಸಣ್ಣ ಚಿಗುರು ಹೊಡೆಯುತ್ತೆ. ಅಂದರೆ ಅದಕ್ಕೆ ನೆಲ ಇಲ್ಲ, ಅದಕ್ಕೆ ನೀರು ಉಣಿಸೋರಿಲ್ಲ, ಪಾಲನೆ ಪೋಷಣೆ ಮಾಡೋರಿಲ್ಲ. ಆದರೂ ಕೂಡ ಹೋಪ್ಸ್ ಅಂತಾರಲ್ಲ, ಆ ಹೋಪನ್ನು ಆ ಒಣಗಿದ ಮರದ ಬಡ್ಡೆಯಲ್ಲಿ ನಾವು ಗಮನಿಸ್ತೀವಿ. ಹಾಗೆ ನೀವು ಎಲ್ಲಾದರೂ ಹೋಗುವಾಗ ಬರುವಾಗ ಕಾಂಕ್ರೀಟ್ ರೋಡ್ ಇರುತ್ತೆ ಅಥವಾ ದೊಡ್ಡ ಬಂಡೆ ಇರುತ್ತೆ. ಆ ಬಂಡೆಯಲ್ಲಿ ಒಂದು ಸಣ್ಣ ಚಿಗುರು ಬಿಟ್ಟಿರುತ್ತೆ, ಒಂದು ಸಣ್ಣ ಸಸಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದು ಗೊತ್ತು ತುಂಬ ವರ್ಷ ಇದು ಬದುಕೋಕ್ಕಾಗಲ್ಲ ಅಂತ, ಆದರೂ ಕೂಡ ಅದು ಹೋಪ್ ಅನ್ನೋದನ್ನು ಬಿಡೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಜೀವನದಲ್ಲಿ ಹೋಪ್ಸ್ ಹೊರಟು ಹೋಗಿದೆಯೋ, ಇನ್ನೇನು ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡಿದ್ದಾರೋ ಅಂಥವರಿಗಾಗಿದೆ ಮಿರಾಕಲ್ ಡ್ರಿಂಕ್ಸ್ನ ಫೌಂಡರ್ ಮತ್ತು ಹಿರಿಯ ರಿಟೈರ್ಡ್ IAS ಆಫೀಸರ್ ಡಾಕ್ಟರ್ SM ರಾಜು ಸರ್ ಒಂದು ವಂಡರ್ಫುಲ್ ಪುಸ್ತಕ ತಂದಿದ್ದಾರೆ. ಅದೇ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ. ಈಗ ಮಾರ್ಕೆಟಲ್ಲಿ ಅವೈಲಬಲ್ ಆಗಿದೆ. ನೀವು ಆನ್ಲೈನಲ್ಲೂ ಕೂಡ ಫ್ಲಿಪ್ಕಾರ್ಟಲ್ಲಿ ಇದನ್ನು ಬುಕ್ ಮಾಡಬಹುದು, ತಗೋಬಹುದು, ಓದಬಹುದು. ಯಾರೆಲ್ಲ ಜೀವನದಲ್ಲಿ ಉತ್ಸಾಹ ಕಳ್ಕೊಂಡಿದ್ದಾರಲ್ಲ ಅವರಿಗೆ ಕೊಡುವಂತಹ ಅತಿ ದೊಡ್ಡ ಗಿಫ್ಟ್ ಅಂತ ನಾನು ಹೇಳ್ತೀನಿ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಗೇನ್ ರಾಜು ಸರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಅಗೇನ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ತುಂಬ ವಂಡರ್ಫುಲ್ ಪುಸ್ತಕ ಸರ್ ಇದು. ನಾನು ಕಂಪ್ಲೀಟ್ ಮಾಡಿಲ್ಲ, ಓದೋದಕ್ಕೆ ಶುರು ಮಾಡಿದ್ದೀನಿ. ಎಂಥೆಂಥ ಕಾಯಿಲೆಗೆ ಲೈವ್ ಎಕ್ಸಾಂಪಲ್ ಕೊಟ್ಟು ಲೈವ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಇದರಲ್ಲಿ ಅಂತಂದರೆ ಎವ್ರಿ ಒನ್ ಮಸ್ಟ್ ರೀಡ್ ಇಟ್. ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿರೋ ಥರ ಸರ್, ಒಂದು ಟ್ರಂಕ್ ಬಿದ್ದಿರುತ್ತೆ ಮರದ್ದು, ಅದನ್ನು ಕಟ್ ಮಾಡಿ ಬಿಸಾಕಿರ್ತಾರೆ. ಅದರಲ್ಲಿ ಒಂದು ಸಣ್ಣ ಚಿಗುರು ಹೊಡೆಯುತ್ತೆ. ಅದು ಹೋಪ್. ಅದು ಅಂದರೆ ಅದು ಗೊತ್ತು ಇಲ್ಲಿ ಏನು ನಾನು ಬದುಕೋಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್ ಗಟ್ಟಿ ಧೈರ್ಯ ಮಾಡಿ ಅದು ಹೋಪ್ ಕಂಡುಕೊಳ್ಳುತ್ತಲ್ಲ ಒಂದು ಸಣ್ಣ ಸಸಿ. ಅದೇ ಥರ ಸಾಕಷ್ಟು ಜನರ ಲೈಫಲ್ಲಿ ಕೂಡ ಆಗೋಗ್ಬಿಟ್ಟಿದೆ. ಅನಾರೋಗ್ಯ, ಕಾಯಿಲೆ, ಬಳಲಿ ಸುಸ್ತಾಗಿ ಬೆಂಡಾಗಿ ಹೋಗಿರ್ತಾರೆ. ಮುಗಿತಪ್ಪ ಅಂದ್ಕೊಂಡಿರ್ತಾರೆ. ಅವ್ರಿಗೆ ತಂದಿದ್ದೀರಾ ಇದು? ಏನಿದೆ ಇದರಲ್ಲಿ? ನೋಡಿ, ಇದು ನನ್ನ 40 ವರ್ಷ ಪ್ಲಸ್ ಕ್ಲಿನಿಕಲ್ ಅಬ್ಸರ್ವೇಷನ್ಸ್ ಆತ್ಮ ಅದರಲ್ಲಿ ಬರೆದಿದ್ದೀನಿ. ಓಕೆ. 40 ವರ್ಷ ಪ್ಲಸ್. ನನಗೆ ಹೆಲ್ತ್ ಪ್ರಾಬ್ಲಮ್ ಬಂದಿದ್ದು 73ರಲ್ಲಿ, 1973ರಲ್ಲಿ 5ನೇ ಕ್ಲಾಸ್ ಇದ್ದಾಗ. ರುಮೆಟೆಡ್ ಆರ್ಥರೈಟಿಸ್ ಬಂತು. 6 lakh ಯೂನಿಟ್ಸ್ ಪೆನಡೋಲ್ ಇಂಜೆಕ್ಷನ್ ಶುರು ಮಾಡಿದ್ರು. ಬರ್ತಾ 81ನೇ ಇಸ್ವಿಗೆ 24 lakh ಯೂನಿಟ್ ಆಯಿತು. ನಾನು ಮೆಡಿಕಲ್ ಸೈನ್ಸ್ ಓದಬೇಕಂದ್ರೆ ತುಂಬ ಕಷ್ಟಪಟ್ಟೆ, ಬಟ್ ರ್ಯಾಂಕ್ ಸರಿಯಾಗಿ ಬರಲಿಲ್ಲ. ಅಗ್ರಿಕಲ್ಚರ್ ಸೈನ್ಸ್ ಬಂದೆ.
ಒಂದು ವೇಳೆ ನಾನೇನಾದರೂ ಮೆಡಿಕಲ್ ಸೈನ್ಸ್ ಚೆನ್ನಾಗಿದ್ರೆ ನನ್ನ ಬ್ರೈನ್ದು ವರ್ಜಿನಿಟಿ ಕುಡ್ ಹ್ಯಾವ್ ಬಿನ್ ಡೆಡ್ ಅಂಡ್ ನಾನು ಐ ಕುಡ್ ಹ್ಯಾವ್ ನಾಟ್ ಇಮ್ಯಾಜಿನ್ ಬಿಯಾಂಡ್ ಸೈನ್ಸ್ ಟು ಬ್ರಿಂಗ್ ದಿಸ್ ಹೌದು. ಬುಕ್ ಟು ದ ಎಂಟೈರ್ ಹ್ಯುಮ್ಯಾನಿಟಿ. ಇಲ್ಲಿ ಏನು ಅಂತಂದರೆ ವರ್ಲ್ಡಲ್ಲಿ ಒಂದು ಗ್ಯಾಪ್ ಇನ್ನೂ ಫಿಲ್ ಆಗಿಲ್ಲ. ಆ ಗ್ಯಾಪನ್ನು ನಾನು ಫಿಲ್ ಮಾಡಿದ್ದೀನಿ. ಏನು ಗ್ಯಾಪು? ಫಸ್ಟ್, ವರ್ಲ್ಡಲ್ಲಿ ತುಂಬ ರಿಸರ್ಚ್ ವರ್ಕ್ ಆಯಿತು. ಸಾಯೋರ್ನ ಬದುಕಿಸಿದ್ರು. ಫಾರ್ ಎಕ್ಸಾಂಪಲ್, ನನ್ನ ಮಗ ಕೀಮೋ ಮತ್ತು BMT ಆಗಲಿಲ್ಲ ಅಂದರೆ ಬದುಕ್ತಾ ಇರಲಿಲ್ಲ. ನಮ್ಮಪ್ಪ ಡಯಾಲಿಸಿಸ್ ಆಗಲಿಲ್ಲ ಅಂದರೆ ಬದುಕ್ತಾ ಇರಲಿಲ್ಲ. ಸೊ ಇದೆಲ್ಲ ಮಾಡಿದರೆ ಸಾಂಕ್ರಾಮಿಕ ರೋಗ ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಕೋವಿಡ್ ಬಂತು, ಆಮೇಲೆ ಸುಮಾರು ಮಲೇರಿಯಾ ಎಲ್ಲಕ್ಕೂ ಸೊಲ್ಯೂಷನ್ಸ್ ಕೊಟ್ಟರು. ಅದನ್ನೆಲ್ಲನೂ 100% ಕ್ಯೂರ್ ಮಾಡೋದಕ್ಕೆಲ್ಲ ಇದು ಮಾಡಿದರು, ಪ್ರಿವೆಂಟ್ ಮಾಡಿದ್ರು. ಕ್ಯೂರ್. ಈಗ ಇದು ಕೋವಿಡ್ ಬಂತು, ಕ್ಯೂರ್ ಮಾಡಿದರು. ಮಲೇರಿಯಾ ಬಂತು, ಕ್ಯೂರ್ ಮಾಡ್ತಾರೆ. ಆಮೇಲೆ ಇದಕ್ಕೆ ಏನು TB ಬಂತು, ಕ್ಯೂರ್ ಮಾಡ್ತಾರೆ. ಸೊ ನಾಟ್ ಪ್ರಿವೆನ್ಷನ್ ಈಸ್ ಆಲ್ರೆಡಿ ದೇರ್, ಬಟ್ ಕ್ಯೂರ್ ಆಯಿತು. ಈಗ ಇದೆಲ್ಲ ಕೊಡ್ತಾರಲ್ಲ, ಯಾವುದು ವ್ಯಾಕ್ಸಿನೇಷನ್, ಅವೆಲ್ಲ ಪ್ರಿವೆನ್ಷನ್ ಮಾಡೋದಕ್ಕೆ. ಬಟ್ ಕ್ರಾನಿಕ್ ಡಿಸೀಸಸ್ ಏನು ಬರುತ್ತೆ ಸ್ಟ್ರೆಸ್ಸಿಂದ, ಲೈಫ್ ಸ್ಟೈಲಿಂದ, ಅದಕ್ಕೆ ಇದುವರೆಗೂ ಮಾಡಿಲ್ಲ. ಅದಕ್ಕೆ ಇದನ್ನು, ಆ ಗ್ಯಾಪನ್ನು ನಾನು ಫಿಲ್ ಮಾಡಿದ್ದೀನಿ ಅಂತ ಒಂಥರ ನಾನು ಒಂದು ಇದರಿಂದ ಹೇಳ್ತೀನಿ. ಅದಕ್ಕೆ ನೋಡ್ರಿ, ಫಸ್ಟ್ ಸೆಂಟೆನ್ಸ್ ಏನು ಬರೆದಿದ್ದೀನಿ ನೀವೇ ಓದಿ. A scientific breakthrough the world has yet to witness. ನೋಡ್ರಿ, ಇದು ವರ್ಲ್ಡ್ ಇದುವರೆಗೂ ನೋಡಿಲ್ಲ. ಇದರಲ್ಲಿ ಮೊದಲ ಕಾಲದಲ್ಲಿ ಏನಿತ್ತು, ಡಾಕ್ಟರ್ ಅಂದರೆ ಇಡೀ ಬಾಡಿನ ಅವ್ರು ಚೆಕ್ ಮಾಡ್ತಾ ಇದ್ರು. ಸೊ ಈಗ 21st ಸೆಂಚುರಿನಲ್ಲಿ ಎಂಟೈರ್ ಬಾಡಿನ ಚೆಕ್ ಮಾಡಿದ್ರು ಸಹ ಟ್ರೀಟ್ ಮಾಡೋರು ಒಂದೊಂದು ಆರ್ಗನಿಗೆ ಒಬ್ಬೊಬ್ರು. ಹಾರ್ಟ್ಗೊಬ್ಬರು, ಕಿಡ್ನಿಗೊಬ್ಬರು, ಲಿವರ್ಗೊಬ್ಬರು, ಕಣ್ಣಿಗೊಬ್ಬರು, ಹಲ್ಗೊಬ್ಬರು, ಮೂಳೆಗಳಿಗೊಬ್ಬರು, ಆಮೇಲೆ ನರ್ವ್ಸ್ಗೊಬ್ಬರು. ಸೊ ಈ ರೀತಿ ಇಲ್ಲಿ ನನಗೆ ದೇವರ ಆಪರ್ಚುನಿಟಿ ಕೊಟ್ಟರು. ಈ ಎಲ್ಲರನ್ನೂ ನೋಡುವಂತಹ ಅವಕಾಶ ಸಿಕ್ತು. ಆ ಅವಕಾಶ ಸಿಕ್ಕಿದ್ದು ಪ್ಲಸ್ ಪ್ಯಾಷನ್ನಾಗಿ ನಾನೇನು ಮಾಡಿದೆ, ಪ್ಯಾಷನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೆ 81ರಲ್ಲಿ. ಯಾವಾಗ ಮೆಡಿಸಿನಲ್ ಪ್ಲಾಂಟೇಷನ್ ಕೋರ್ಸ್ ಸಿಕ್ತು. 2008ರಲ್ಲಿ ನಮ್ಮಪ್ಪ ಡಯಾಲಿಸಿಸಲ್ಲಿದ್ದರು. ಅವ್ರ ಡಯಾಲಿಸಿಸಿಂದ ಆಚೆ ತೆಗೆದೆ. ಎಗೇನ್ ನನ್ನ ಮಗನಿಗೆ 2010ರಲ್ಲಿ ಬ್ಲಡ್ ಕ್ಯಾನ್ಸರ್ AML ಬಂತು, ಅವ್ರಿಗೆ ಇದು ಮಾಡಿದೆ. ಸೊ ಅದಾದಮೇಲೆ ನನ್ನ ಒಂದು ಅದೃಷ್ಟ, ಆನರಬಲ್ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ರಾಜಸ್ಥಾನ್ ಹೈಕೋರ್ಟ್ SN ಜಾ ಸರ್ಗೆ ಆಸ್ಟ್ರಿಯಾರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತಿದ್ದು ಕ್ರಾನಿಕ್. ಅವ್ರಿಗೆ ಟ್ರೀಟ್ ಮಾಡಿದೆ. ಅವರಂದ್ರು, ರಾಜು ಅವರೇ, ಇದು ಎಷ್ಟು ವರ್ಷ ಮಾಡ್ತೀರಿ, ನೀವು ರಿಟೈರ್ಡ್ ಆದರೆ ಮುಗೀತದಲ್ಲ, ಯಾಕೆ ಪಬ್ಲಿಕ್ ಬರಬಾರ್ದು ನೀವು ಸರ್ವಿಸಲ್ಲಿದ್ದಾಗೆ. ಅದಾದಮೇಲೆ ನನ್ನ ಅದೃಷ್ಟ, ಗಿರಿರಾಜ್ ಸಿಂಗ್ ಸಾಹೇಬರು, ದಟ್ಸ್ ಯೂನಿಯನ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರಿಗೆ ಶ್ರೀಪಾದ್ ನಾಯಕ್ ಆನರಬಲ್ ಯೂನಿಯನ್ ಮಿನಿಸ್ಟರ್ ಸಾಹೇಬರು, ಅವರಿಗೆ ಆಗ ಆಯುಷ್ ಇದರಲ್ಲಿದ್ದರು ಮಿನಿಸ್ಟರ್ ಆಗಿ. ಅವರಿಗೆ ಸರ್ಟನ್ ಹೆಲ್ತ್ ಇಶ್ಯೂಸ್ಗೆ ನಾನು ಟ್ರೀಟ್ ಮಾಡಿದಾಗ ಅವರು ಅದೇ ಅಂದರು, ಯಾಕೆ ಪಬ್ಲಿಕ್ ಬರಬಾರ್ದು. ಆವಾಗ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಫೈನಾನ್ಷಿಯಲ್ ಅಸಿಸ್ಟೆನ್ಸಿಂದ ಇವತ್ತು ಎಂಟೈರ್ ವರ್ಲ್ಡ್ಗೆ ಇದು ಕೊಡುಗೆ. ಈ ಬುಕ್ಕು ನನ್ನ ಕೇಳಿದರೆ ಎಲ್ಲರೂ ತೊಗೊಂಡು ಓದಬೇಕು ಅಂತ ಇದೆ. ನಿಮ್ಮ ಪ್ರಕಾರ ಯಾವ್ಯಾವ ರೋಗ ಇರೋರು ಫಸ್ಟ್ ಹೋಗಿ ಪುಸ್ತಕ ತಗೋಬೇಕು? ಒಂದು ಹೇಳ್ತೀನಿ, ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಕಿಡ್ನಿ ಫೇಲ್ಯೂರ್ ಅಂದರೆ ಅರ್ಧ ಪ್ರಾಣ ಹೋಗಿರ್ತದೆ. ಹೌದು. ಈಗ ಕಿಡ್ನಿ ಹೆಸರಿನಲ್ಲಿ ಎಷ್ಟೋ ಜನ ಹಾಳು ಮಾಡ್ತಾ ಇದ್ದಾರೆ. ನಾನು ಕ್ಯೂರ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇರೋ ಕಿಡ್ನಿನೂ ಹಾಳು ಮಾಡ್ತಾ ಇದ್ದಾರೆ. ಸೇಮ್ ಲಿವರ್ ಸಿರೋಸಿಸ್ ಅವರಿಗೆ ಒಂದು ವಿಚಿತ್ರ ಪ್ರಾಬ್ಲಮ್. ನಿಮಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಯೋಗ್ಯತೆ ಅಂತ ಹೇಳಲ್ಲ ಅವರು, ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ಎಷ್ಟು ದಿನ ಬದುಕ್ತಾರೋ ಅಷ್ಟು ದಿನ ನೋಡ್ಕೊಡ್ರಿ ಅಂತ ಹೇಳ್ತಾರೆ. ಅಂಥವರು ಬೇರೆ ಬೇರೆ ಎಲ್ಲ ಕಡೆ ಹೋಗಿ ಹಣ ಸುರ್ಕೊಂಡು ಅವರು ಇದಾಗ್ತಾರೆ. ಆಮೇಲೆ ಪ್ಯಾಂಕ್ರೇಟಿಸ್ ಪ್ರಾಬ್ಲಮ್, ನೋವಿಂದ ನರಳ್ತಾ ಇರ್ತಾರೆ. ಅದಕ್ಕೆ ಏನೇನೂ ಇಲ್ಲ ಪ್ರೆಸೆಂಟ್ಲಿ. ಅದು ಕೆಲವೊಂದು ಔಷಧಿ ಇದೆ, 18,000 to 20,000 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಎವ್ರಿ ಮಂತ್. ಆದರೂ ಆ ಹೊಟ್ಟೆ ನೋವಿಂದ ನರಳಬೇಕಾಗ್ತದೆ. ಸೊ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾವುದು, ಹಾರ್ಟ್ ಪ್ರಾಬ್ಲಮ್. ಅವರು ಹಾರ್ಟ್ ಪ್ರಾಬ್ಲಮ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ತದೆ. ಡಯಾಬಿಟಿಸ್ ಇರುತ್ತೆ, ಬ್ಲಡ್ ಲೀಕ್ ಆಗ್ತಾ ಇರ್ತದೆ ಹಾರ್ಟಲ್ಲಿ. ಅವರಿಗೆ ಒಂದು 6 ಹೆಜ್ಜೆನೂ ನಡೆಯೋಕ್ಕಾಗಲ್ಲ. ಡಾಕ್ಟ್ರ್ ಹೇಳ್ತಾರೆ ಮ್ಯಾನೇಜ್ ಮಾಡಬೇಕು.
ಎಷ್ಟು ಜನ ಬದುಕ್ತಾರೋ ನೋಡ್ಕೊಳ್ರಿ. ಆಮೇಲೆ ಅವರಿಗೆ ಗ್ರಾಫ್ಟಿಂಗ್ ಮಾಡೋಕ್ಕೂ ಆಗಲ್ಲ, ಲೀಕ್ ಆಗ್ತಾ ಇರ್ತದೆ, ಹುಣ್ಣು ಮೇಲಾಗಲ್ಲ, ಒಂದು ವೇಳೆ ಮಾಡಿದ್ರೆ ಕೊಲ್ಯಾಪ್ಸ್ ಆಗೋಗ್ಬಿಡ್ತಾರೆ. ಅಂಥವ್ರಿಗೆ ಒಂದು ಸರಿ ಬುಕ್ ಓದಿದ್ರೆ ಏನು ವಿಜ್ಞಾನ, ನಮ್ಮ ಬಾಡಿನಲ್ಲಿ ಏನು ಶಕ್ತಿ ಇದೆ, ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು, ಯಾವ ರೀತಿ ಇವರಿಗೆ ವೆಲ್ ಡಿಫೈನ್ಡ್ ಟ್ರೀಟ್ಮೆಂಟ್ ವಿಚ್ ಈಸ್ ಓನ್ಲಿ ಹರ್ಬಲ್ ಎಸೆನ್ಸ್. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಏನು ಮೆಟಲ್ಸ್ ಇಲ್ಲ, ಮಿನರಲ್ಸ್ ಇಲ್ಲ, ಅಲೋಪತಿಕ್ ಸೈಡ್ ಎಫೆಕ್ಟ್ ಇಲ್ಲ. ಸೊ ಅವರು ಇದನ್ನು ಓದಬೇಕು, ನಂಬರ್ 1. ನಂಬರ್ 2, ಈಗ ವರ್ಲ್ಡಲ್ಲಿ ನಾನು ಹೇಳಿದೆ ಗ್ಯಾಪ್ಸ್ ಫಿಲ್ ಮಾಡೋದಂತ. ಎಷ್ಟು ಜನ ಮೆಡಿಕಲ್ ಸ್ಕೂಲ್ಸಲ್ಲಿ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಕೂಲ್ಸ್ನ ಪ್ರೊಫೆಸರ್ಸು, ಎಲ್ರಿಗೂ ಸಹ ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬರು ಹೇಳಿದರು, ಅವರು ಹೆಸರಿಲ್ಲೋದಿಲ್ಲ, ಈಸ್ ಅ ವೆರಿ ಟಾಪ್ ಡಾಕ್ಟರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ, 57+, ಅವ್ರದ್ದೇ ದೊಡ್ಡ ಹಾಸ್ಪಿಟ್ಲು ಇದೆ. ಅವರಂದರು ಅವರು 4 ವರ್ಷ ನಿದ್ದೆ ಮಾಡಿರಲಿಲ್ಲ. ಅವರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟೆ. ಅವರಿಗೆ ಒನ್ ಮಿಸ್ಟರ್ ಡಾಕ್ಟರ್ ಜಗದೀಶ್ ಅಂತ, ಈಸ್ ಇನ್ ಇದು ವೆಸ್ಟ್ ಇಂಡೀಸ್, ಕೆರಿಬಿಯನ್ ಐಲ್ಯಾಂಡಲ್ಲಿದ್ದಾರೆ. ಈಸ್ ಅ ವೆರಿ ಟಾಪ್ ಡಾಕ್ಟರ್, ಈಸ್ ಆಲ್ಸೋ ಫ್ರಮ್ ಕರ್ನಾಟಕ. ಅವರು ಟ್ರೀಟ್ಮೆಂಟ್ ತೊಗೊಂಡು ಅವರಿಗೆಲ್ಲ ಕೊಟ್ಟು, ಅವ್ರ ಬ್ರದರ್ಗೆ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಷನ್ ಇತ್ತು, ಇನ್ನೆಲ್ಲ ಕೈ ಬಿಟ್ಬಿಟ್ಟಿದ್ರು ಜಯದೇವದಲ್ಲಿ. ಅವರು ಇವ್ರಿಗೆ ಹೇಳಿದರು, ಅವ್ರೇನು ಹೇಳಿದ್ರು ಗೊತ್ತಾ ನನಗೆ, ಸರ್ 4 ವರ್ಷ ನಿದ್ದೆ ನನಗಿರಲಿಲ್ಲ, ನಿದ್ದೆ ಬಂತು ನಿಮ್ಮಿಂದ. ಆಮೇಲೆ ಯು ಆರ್ ಹ್ಯಾವಿಂಗ್ ಎವಿಡೆನ್ಸಸ್, ಯು ಆರ್ ಕಮ್ಯಾಂಡಿಂಗ್, ಆ ಮೆಡಿಸಿನ್ ಬಿಡು, ಈ ಮೆಡಿಸಿನ್ ಬಿಡು, ಇದು ಬಿಟ್ಟರೆ ಸೈಡ್ ಎಫೆಕ್ಟು ಈ ರೀತಿ ಆಗುತ್ತೆ. ಆಮೇಲೆ 7.5 ಒಳಗಡೆ HbA1c ಇದ್ದರೆ ಏನೂ ಬೇಕಾಗಿಲ್ಲ, ಅಲೋಪತಿಕ್ ಮೆಡಿಕೇಶನ್ಸು ಅದನ್ನೆಲ್ಲ ಇದು ಮಾಡ್ತೀರಿ, ಆದರೆ ನಿಮ್ಮಲ್ಲಿ ಎವಿಡೆನ್ಸಸ್ ಇದೆ. ನನಗೆ ಅವಿಲ್ಲ ನಮಗೆ. ಅದಕ್ಕೆ ಯಾವಾಗ ಬುಕ್ ಬರುತ್ತೋ ಆವಾಗ ವಿ ವಿಲ್ ಬಿ ಹ್ಯಾವಿಂಗ್ ಮೋರ್ ಕಾನ್ಫಿಡೆಂಟ್ ಟು ಟ್ರೀಟ್. ಆಮೇಲೆ ಇನ್ನೊಬ್ಬರು ಮೊನ್ನೆ ಐ ವಾಸ್ ಇನ್ OPD. ಸೊ ಡಾಕ್ಟರ್ಸ್ ಟ್ರೀಟ್ ಮಾಡ್ತಾರೆ, ಆಮೇಲೆ ಡಯಟಿಷಿಯನ್ಸ್ ಹೇಳ್ತಾರೆ, ಆಮೇಲೆ ನನ್ನನ್ನು ಬಂದು ಭೇಟಿ ಮಾಡಕ್ಕೆ ಬರ್ತಾರೆ. ಒಬ್ಬರು ರಿಟೈರ್ಡ್ ಜಾಯಿಂಟ್ ಕಮಿಷನರ್ ಫ್ರಮ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಈಸ್ MBBS MD. 4 ಗಂಟೆ ಆ ಪ್ರೊಸೀಡಿಂಗ್ಸಲ್ಲಿ ಕೂತ್ಕೊಂಡಿದ್ರು, ಸುಸ್ತಾಗೋಗ್ಬಿಟ್ರು. ಕೊನೆ ಹೋಗೋದಂದ್ರೆ, ಸರ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನನಗೂ ಸ್ವಲ್ಪ ಯಾಕಂದ್ರೆ ಈಸ್ ನಾವು ಆಫ್ಟರ್ ರಿಟೈರ್ಮೆಂಟ್ ಈಸ್ ಪ್ರಾಕ್ಟೀಸಿಂಗ್. ಅವ್ರು ಏನೇನು ಪೇಷಂಟ್ ನನ್ನ ಹತ್ರ ಕಳಿಸಿದ್ರಂತೆ ಎಲ್ರಿಗೂ ಚೆನ್ನಾಗಿದೆ. ಸೊ ಆದ್ರಿಂದ ಇದು ಈ ಕಡೆ ಎಲ್ಲ ಕಾಮನ್ ಮ್ಯಾನು, ಸೇಪಿಯನ್ಸ್, ವಿ ಮೇ ಬಿ ಮಿನಿಸ್ಟರ್, ಮೇ ಬಿ ಡಾಕ್ಟರ್, ಅಲ್ಟಿಮೇಟ್ಲಿ ನಾವು ಮನುಷ್ಯರು. ಏನಾದರೂ ಪ್ರಾಬ್ಲಮ್ ಅಂತಂದರೆ ಯಾವ ರೀತಿ ನಮ್ಮ ಬಾಡಿನಲ್ಲಿ ಇನ್ಬಿಲ್ಡ್ ಸಿಸ್ಟಮ್ಮು ಆಟೋಮೆಟಿಕ್ಲಿ ಕರೆಕ್ಟ್ ಮಾಡೋವಂಥ ಶಕ್ತಿ ಇದೆ ಅನ್ನೋದು ಬರೆದಿದೆ. ಡೆಫಿನೆಟ್ಲಿ. ಓಕೆ, ಈ ಹೋಪ್ ಹುಟ್ಟಿಸುವಂಥ ಪುಸ್ತಕದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಒಂದು ಸ್ವಲ್ಪ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ನಿಯೋ ಆಯುರ್ವೇದ ಅಂತ ಸರ್ ಹೇಳಿದ್ರು. ಹಾಗಂದ್ರೆ ಏನು ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬ್ಲಡ್ ಸರ್ಕ್ಯುಲೇಷನ್ ಬಾಡಿಲಿ ಎಷ್ಟು ಇಂಪಾರ್ಟೆಂಟ್, ಸ್ಟಾಪ್ ಆಗಿರೋರಿಗೆ ಆಹಾರ, ಅವರ ಎಕ್ಸಸೈಸ್, ಮೆಡಿಸಿನ್ ಇದೆಲ್ಲವೂ ಕೂಡ ಇದೆ. ಡಯಾಬಿಟೀಸ್, ಟೈಪ್ 1, ಟೈಪ್ 2 ಇದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಇದೆ ವಿತ್ ಮೆಡಿಸಿನ್. ಅದಕ್ಕೆ ಇದನ್ನು ನಾನು ಲೈವ್ ಪುಸ್ತಕ ಅಂತ ಹೇಳಿದ್ದು. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಇದೆ, ಬೋನ್ಸ್, ಜಾಯಿಂಟ್ಸ್ ಆ್ಯಂಡ್ ಥೈರಾಯ್ಡ್ ಕ್ಯಾನ್ ಬಿ ರೆಜ್ಯುವಿನೇಟೆಡ್ ಅಂತ ಬರೆದಿದ್ದಾರೆ. ಅಂದರೆ ಅದನ್ನು ರೆಜ್ಯುವಿನೇಟ್ ಮಾಡ್ಬೋದು ಆ ಸೆಲ್ಸ್ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಈ ಪುಸ್ತಕದಲ್ಲಿದೆ. ಸೊ ಹಾಗೆ ಪ್ಯಾಂಕ್ರಿಯಾಟಿಟಿಸ್ ಬಗ್ಗೆ ಇದೆ, ಲಿವರ್ ಸಿರೋಸಿಸ್ ಬಗ್ಗೆ ಇದೆ, ಬ್ರೈನ್ ಸ್ಟ್ರೋಕ್ ಬಗ್ಗೆ ಇದೆ, ವೆರಿಕೋಸ್ ವೇನ್ಸ್ ಬಗ್ಗೆ ಇದೆ, ಮೈಗ್ರೇನ್ ಡಿಸಪಿಯರ್ ಆಗುತ್ತಂತೆ, ಹೇಗಂತ ಗೊತ್ತಾಗಬೇಕು ಅಂದರೆ ಈ ಪುಸ್ತಕ ಓದಿ. ಗೈನಕಾಲಜಿಸ್ಟ್ ಡಿಸಾರ್ಡರ್ಸ್ ಬಗ್ಗೆ ಕೂಡ ಇದರಲ್ಲಿದೆ, ಗ್ಯಾಸ್ಟ್ರೈಟಿಸ್ ಬಗ್ಗೆ ಇದೆ, ಬ್ಲಡ್ ಪ್ರೆಷರ್ ಬಗ್ಗೆ ಇದೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಬರ್ತಿದ್ದಾರೆ, ಒಬೆಸಿಟಿ ಬಗ್ಗೆ ಇದೆ, ಇನ್ಸೋಮಿಯಾ ಬಗ್ಗೆ ಇದೆ, ಅಂದರೆ ನಿದ್ದೆ ಬರದೇ ಇರುವಂತಹ ಪ್ರಾಬ್ಲಮ್, ಡಿಪ್ರೆಷನ್ಗೂ ಕೂಡ ಇದರಲ್ಲಿ ಟ್ರೀಟ್ಮೆಂಟ್ ಇದೆ. ಡಿಪ್ರೆಷನ್ ಅನ್ನೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಒಂದು ಟ್ರೆಂಡಿಂಗ್ ವರ್ಡ್ ಆಗಿಬಿಟ್ಟಿದೆ ಹೇಳುವಂಥದ್ದು. ಸೊ ಅಂಥವ್ರಿಗೂ ಕೂಡ ಇದರಲ್ಲಿ ಸೊಲ್ಯೂಷನ್ ಇದೆ. ಸೊ ಹಾಗೆ ಕ್ಯಾನ್ಸರ್ ಬಗ್ಗೆ ಇದೆ, ಕಿಡ್ನಿ ಸ್ಟೋನ್ ಬಗ್ಗೆ ಇದೆ. ಟೋಟಲ್ 22 ಚಾಪ್ಟರ್ಸ್ ಇದರಲ್ಲಿ ನೀವು ಕವರ್ ಮಾಡಿದ್ದೀರಾ. ಅತಿ ಶೀಘ್ರದಲ್ಲೇ ಇದು ಕನ್ನಡ ವರ್ಷನ್ ಕೂಡ ಬರುತ್ತೆ. ಆದರೆ ನಾನು ಹೇಳಿರುವಂಥದ್ದು ಕೆಲವು ನಿಮಗೆ ಮಾತ್ರ. ಇನ್ನಷ್ಟು ಡೀಪ್ ಆಗಿ ಬೇಕು ಅಂತಂದರೆ ಈ ಬುಕ್ನ ಡೆಫಿನೆಟ್ಲಿ ಓದಿ ಅಂತ ನಿಮ್ಮ ಪರವಾಗಿ ನಾನೇ ಇದನ್ನು ಹೇಳಿಬಿಟ್ಟೆ. ಆ್ಯಂಡ್ ಒನ್ ಮೋರ್ ಥಿಂಗ್ ರಾಜು ಸರ್, ಇದರಲ್ಲಿ ನೀವು ಸುಮಾರು ಬರೆದಿದ್ದೀರಾ. ಇದರಲ್ಲಿ
ಬಿಫೋರ್ ಆಫ್ಟರ್ ಪಿಕ್ಚರ್ಸ್ ಕೂಡ ಹಾಕಿದ್ದೀರಾ. ನಾನು ಅದನ್ನು ನನಗೆ ವೈಲೇಷನ್ ಇರೋದ್ರಿಂದ ಅದನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಿಟ್ರಲಿ ಕಾಲು ಕೊಳ್ತು ಹೋಗಿರೋದು 1 ಮಂತಲ್ಲಿ, 7 ಮಂತಲ್ಲಿ, ವಿದಿನ್ 3 ಮಂತ್ಸಲ್ಲಿ ಹೆಂಗೆ ಹೀಲ್ ಆಗಿದೆ ಅನ್ನೋದನ್ನು ಬರೆದಿದ್ದಾರೆ. ಬೆರಳೆಲ್ಲ ಕೊಳ್ತು ಹೋಗ್ಬಿಟ್ಟಿತ್ತು, ಅದು ಹೀಲ್ ಆಗಿರೋದನ್ನು ವಿತ್ ಪಿಕ್ಚರ್ ಇದರಲ್ಲಿ ಎವಿಡೆನ್ಸ್ ಕೊಟ್ಟಿದ್ದೀರಾ. ಗ್ರೇಟ್ ಸರ್. ನಾನು ಹೇಳಿದ್ನಲ್ಲ, ನೀವು ಕಳಿಸಿದ್ದನ್ನು ಓದ್ತಾ ಇದ್ದಾಗ ಚಾಪ್ಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಡೆಫಿನೆಟ್ಲಿ ಕಂಪ್ಲೀಟ್ ಆಗೋವರೆಗೂ ನಾನೇನು ತಿಳ್ಕೊಳ್ತೀನೋ ಅಂತ ಅಂದು. ಮತ್ತೊಂದು ವಿಚಾರ ನಾನು ಕೇಳಬೇಕು. ನೀವು ಫುಡ್ ಈಸ್ ಅ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ಈ ಕಂಪ್ಲೀಟ್ ಎಲ್ಲ ಡಿಸೀಸ್ಗಳಿಗೂ ಫುಡ್ ಹೇಗೆ ಮೆಡಿಸಿನ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಬರೆದಿದ್ದೀರಾ? ಎಸ್ ಇದರಲ್ಲಿ ಪ್ರತಿಯೊಂದು ಡಿಸೀಸ್ಗೂ ಯಾವುದು ತಿನ್ನಬಾರ್ದು, ಯಾವ ಆಹಾರ ತಗೊಳ್ಬೇಕಂತ ಕ್ಲಿಯರಾಗಿ ಡಿಫೈನ್ ಮಾಡಿದ್ದೀನಿ. ಪ್ರತಿಯೊಂದು ರೆಸಿಪಿ ಬರೆದಿದ್ದೀನಿ. ಆ ರೆಸಿಪಿಯಿಂದ ಏನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟು ಡೆಪ್ತಾಗಿ ಬರೆದಿದ್ದೀನಿ. ಆಮೇಲೆ ಇಟ್ಸ್ ಲೈವ್ ಬುಕ್. ಇದುವರೆಗೂ ವರ್ಲ್ಡಲ್ಲಿ ನನ್ನ ಪ್ರಕಾರ ಯಾರೂ ಸಹ ಲೈವ್ ಬುಕ್ ತಂದಿಲ್ಲ. ಅದರಲ್ಲಿ ಒಂದು ಚಾಪ್ಟರ್ ಬರೆದಿದ್ದೀನಿ, ರೀಡಿಫೈನಿಂಗ್ ದ ಮೆಡಿಸಿನ್ 40 years ಅಬ್ಸರ್ವೇಷನ್ ಸ್ಟಡೀಸ್. ಅದರಲ್ಲಿ ಒಂದು QR ಕೋಡಲ್ಲಿ ಸ್ಕ್ಯಾನ್ ಮಾಡ್ತು ಅಂದರೆ ನಾನೇನೇನು ಬರೆದಿದ್ದೀನಿ ರಿಸರ್ಚ್ ಆರ್ಟಿಕಲ್ಸು ಪಬ್ಲಿಷ್ ಆಗಿದೆ, ಆನ್ ಗೋಯಿಂಗ್ ಪಬ್ಲಿಷ್ ಆಗ್ತಾ ಇರ್ತೈತೆ. ಯಾಕಂದ್ರೆ ನಾನು ಬದುಕಿರೋವರೆಗೂ ರಿಸರ್ಚ್ ಮಾಡ್ತಾ ಇರ್ತೀನಿ, ಅದನ್ನು ಪಬ್ಲಿಷ್ ಮಾಡ್ತಾ ಇರ್ತೀನಿ. ಅದರಿಂದ ಅವರು ದೇ ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ದೇ ಕ್ಯಾನ್ ಸ್ಟಡಿ. ಫಾರ್ ಎಕ್ಸಾಂಪಲ್ ನಂಬರ್ 1 ಆ ಚಾಪ್ಟರ್ ಇರೋದು 21 ಚಾಪ್ಟರ್ ನೋಡಿ, ಓದಿ. ರೀರೈಟಿಂಗ್ ಮೆಡಿಸಿನ್ ಫಾರ್ ದ ವರ್ಲ್ಡ್, 40 years ಆಫ್ ಎವಿಡೆನ್ಸ್ ಇನ್ ಸೆಲ್ಯುಲಾರ್ ಜನರೇಷನ್ ಆ್ಯಂಡ್ ಆರ್ಗನ್ ರಿವೈವಲ್. ಎಸ್, ಅದರಲ್ಲಿ ಆ QR ಕೋಡ್ ಓದ್ತಿರೋ ಸಾಕು, ರಿಸರ್ಚ್ ಆರ್ಟಿಕಲ್ಸ್ ಪ್ಲಸ್ ಅಪ್ಡೇಟೆಡ್ ಟೆಸ್ಟಿಮೊನೀಸ್, ಬೋತ್ ಟೆಸ್ಟಿಮೊನೀಸ್ ಆಫ್ ದ ಪೇಷಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಅದು ಡಿಸೀಸ್ ವೈಸ್. ಸೊ ದಟ್ ಆಟೋಮೆಟಿಕ್ಲಿ ಏನ್ ಗೊತ್ತಾ, ಸ್ಪಂದಿಸ್ಬೇಕು. ಕೆಲವರು ಬುಕ್ ಬರೀತಾರೆ ಅಷ್ಟೇನೆ, ಎಂಡ್ ಆಫ್ ದ ಡೇ ಆ ಬುಕ್ಕಿಂದ ಏನು ಉಪಯೋಗ ಆಗುತ್ತೆ ಅಂತ ಅನ್ನೋದು ಅದು ಭಾರಿ ಇಂಪಾರ್ಟೆಂಟ್. ಆಮೇಲೆ ಏನಿದೆ ಎವಿಡೆನ್ಸಸ್, ಇದು ಫರ್ದರ್ ಏನು ವರ್ಲ್ಡ್ಗೆ ಈಗ ಕ್ರಾನಿಕ್ ಡಿಸೀಸ್ ಅಡ್ರೆಸ್ ಆಗಲ್ಲ ಅನ್ನೋದಕ್ಕೆ, ಅಡ್ರೆಸ್ ಆಗುತ್ತೆ ಅನ್ನೋದಕ್ಕೆ ಫರ್ದರ್ ರಿಸರ್ಚ್ ಮಾಡೋದಕ್ಕೆ ಇಟ್ ಇಸ್ ಒನ್ ಆಫ್ ದ ಬೇಸಿಕ್ ಟೂಲ್ ಅಂತ ಹೇಳ್ತೀನಿ. ನಾನೇ ಫೈನಲ್ ಹೇಳಕ್ಕಾಗಲ್ಲ, ಬಿಕಾಸ್ ಸೈನ್ಸ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್, ಇನೋವೇಷನ್ಸ್ ಅಂಡ್ ಇನ್ವೆನ್ಷನ್ಸ್. ಈಗ ನಾನು ಮಾಡಿದ್ದೀನಿ, ಇನ್ನೂ ಹೈಟೆಕ್ ಆಗ್ಬೋದು. ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟು, ಅಯ್ಯೋ ಇನ್ನು ಮುಗಿತಲ್ಲಪ್ಪ, ಕ್ರಿಯೇಟಿನ್ 5 ಆಗೋಯ್ತು, ಇನ್ನು ಡಯಾಲಿಸಿಸ್ ಅಂಥವ್ರಿಗೆಲ್ಲ ಇನ್ಸ್ಟೆಂಟ್ ಓಪ್. ನೀವು ಹೇಳಿರುವಂಥ ಎಕ್ಸಾಂಪಲ್ನ ನಾನು ಒಂದ್ಸಲ ತೋರಿಸ್ಬಿಡ್ತೀನಿ. ಸರ್ ಹೇಳಿದರು ಡಿಫೈನ್ ಡಯಟ್, ಟ್ರೂ ಸ್ಟೋರಿ ಆ್ಯಂಡ್ ಟೆಸ್ಟಿಮೋನಿ ಅಂತ ಅಂದು 3 ಸ್ಕ್ಯಾನರ್ ಕೂಡ ಇಲ್ಲಿದೆ. ಮೊದಲಿಗೆ ನಿಮ್ಗೆ ಹೆದರಿಸೋ ಕೆಲಸ ಮಾಡಿಲ್ಲ, ನಿಮ್ಮ ಭಯ ಹೋಗೋ ಕೆಲಸ, ಮತ್ತು ಮೊದಲಿಗೆ ನಿಮ್ಮ ಹೊಟ್ಟೆ ಶುದ್ಧಿ ಆಗೋ ಕೆಲಸ, ನಿಮ್ಮ ದೇಹ ಸರಿ ಆಗೋ ಕೆಲಸ. ಡಯಟ್ ಬಗ್ಗೆ ಇವರು ಇಲ್ಲಿ ಡೆಫಿನಿಷನ್ ಮಾಡಿದ್ದಾರೆ, ಮತ್ತು ಡಯಟ್ ಹೇಗಿರಬೇಕು, ಯಾವ್ಯಾವ ರೋಗಕ್ಕೆ ಅನ್ನೋದನ್ನು ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ಅದನ್ನು ಈ QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ತಿಳ್ಕೊಬೋದು. ಮತ್ತೊಂದು ಟ್ರೂ ಸ್ಟೋರೀಸ್, ನಿಜವಾದ ಕಥೆಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ಇದರಲ್ಲಿ ನೋಡ್ಬೋದು. ಮತ್ತು ಟೆಸ್ಟಿಮೊನೀಸ್, ಹಿಂದೆ ರೋಗ ಇದ್ದವರು ಎಷ್ಟು ದಿನದಲ್ಲಿ ಗುಣಮುಖ ಪಡಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ತುಂಬ ಡೆಪ್ತ್ ಆಗಿದೆ. ನೀವು ಅದಕ್ಕೆ ಹೇಳಿದ್ದು ಲೈವ್ ಪುಸ್ತಕ ಇದು ಅಂತ. ಎಸ್ ಸರ್, ಇದು ಎವ್ರಿ ಡಿಸೀಸ್ ಚಾಪ್ಟರ್ಗೆ ಮಾಡಿ ಇಟ್ಟಿದ್ದೀನಿ ಇದಕ್ಕೆ. ಓಕೆ, ಎವ್ರಿ ಚಾಪ್ಟರ್. CKD ಹೋಯ್ತು ಅಂದರೆ CKD ಚಾಪ್ಟರ್ ಎಲ್ಲ ಟ್ರೂ ಸ್ಟೋರೀಸ್, ಡಾಕ್ಯುಮೆಂಟ್ಸು ಪ್ಲಸ್ ಟೆಸ್ಟಿಮೋನೀಸು, ಆಮೇಲೆ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಇದು ಎಲ್ಲ ಪ್ರಿಂಟ್ ಮಾಡಿಬಿಟ್ಟಿದ್ರೆ ಒಂದು 3000 pages ಆಗೋದು. ಅದಕ್ಕೇನೆ ಐ ಹ್ಯಾವ್ ಯೂಸ್ ದ QR ಕೋಡ್ ಟೆಕ್ನಾಲಜಿ. ವೆಲ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ರಿಸರ್ಚ್. ಎಸ್, ಇದರಲ್ಲಿ ಒಂದು ಹೇಳ್ತೀನಿ, ಒಬ್ಬರು ಇನ್ನೇನು ಬದುಕೋದಿಲ್ಲ ಅಂದರು, ಇನ್ನೇನು ಬದುಕೋದೇ ಇಲ್ಲ, ಮಜಲ್ ಲಾಸ್ ಆಗ್ತೈತೆ, ಆಮೇಲೆ ಆಲ್ಕೋಹಾಲ್ ಬಿಟ್ಟ ಮೇಲೆ 6 ತಿಂಗಳು ಆದಮೇಲೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕಂತ ಲಿವರ್. ಅವರ ಅಫೋರ್ಡಬಲ್ ಸೆಕ್ಷನ್, ಮಂಡ್ಯದವರು. ಈ ಸಚ್ ಎ ಗ್ರೇಟ್ ಪರ್ಸನ್ ಶಿವಕುಮಾರ್ ಅಂತ. ಅವ್ರ ಮಿಸ್ಸಸ್ ಆಗಿರೋ ಇನ್ಸ್ಟೆಂಟ್ ಅಲ್ಲಿ ಸರ್ ಹೋಪ್ ಹೋಗಿತ್ತು ಅಂದ್ರೆ ಇನ್ಸ್ಟೆಂಟ್ ಆಗಿ ಅದ್ರದ್ದು ಟೆಸ್ಟ್ ಮನಿ ತೋರಿಸಿ ಹೋಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅನ್ನೋದಕ್ಕೆ ಅದು ಬೆಸ್ಟ್ ಟೆಸ್ಟ್ ಮನಿ. ಇನ್ನು ಎಂಡ್ ಸ್ಟೇಜ್, ಇನ್ನೇನು ಬದುಕೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ವಾಪಸ್ ಬರ್ತಾರೋ ಇಲ್ಲ ಅನ್ನೋರು 1 ತಿಂಗಳಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ಆಮೇಲೆ 23 ಟೋಟಲ್ ಬಿಲಿರುಬಿನ್ 8 ಆಗಿದೆ. ಬಾಡಿ ಊತ ಎಲ್ಲದೂ ನಾ ಪ್ಯಾಂಟಾಗಿ ಆಗ್ತಾಯಿಲ್ಲ ಹೆಂಗಾಗಿದೆ ಅನ್ನೋದು ಅದು ತೋರಿಸಿ ಅದನ್ನು ಕೊಡ್ತೀನಿ. ಸೊ ದಟ್ ಆ ಬುಕ್ಕಲ್ಲಿ ನಾನು ಏನು ಹೇಳಿದ್ದೀನಿ, ಎಂಡ್ ಸ್ಟೇಜ್
ಅವ್ರು ಎಷ್ಟು ಎಂಜಾಯ್ ಮಾಡೋದಕ್ಕೆ ಇರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ತಮ್ಮ ಹೆಸರು ಹೇಳ್ರಿ ಸರ್ ಕುಮಾರ್ ಅಂತ. ಎಷ್ಟು ಏಜು? ಸರ್ 47. 47. ಸೊ ಲಿವರ್ ಸಿರೋಸಿಸ್ ಅಂತ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ. 1 ತಿಂಗಳಾಯ್ತಲ್ವಾ? 1 ತಿಂಗಳಾಯಿತು. ಸೊ ಇವತ್ತು 20 ಮೇ 2026. ಸೊ ಹೇಳಿ, ನಮ್ಮಲ್ಲಿ ನೀವು ಬಂದಾಗ ಯಾವ ಸ್ಥಿತಿ ಇತ್ತು ಬಾಡಿ ಸ್ಥಿತಿ? ಯಾಕೆಂದರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಜನಕ್ಕೆ ಜನರು ಹೇಳಿದಾಗೇನೆ ಸ್ಪಂದಿಸ್ತೈತೆ. ನಾನು ಚೆನ್ನಾಗ್ತೀನಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಾಂದರೆ ಲಿವರ್ ಸಿರೋಸಿಸ್ ಅಂದ ತಕ್ಷಣ ಇಡೀ ಮನೆ ಎಲ್ಲನೂ ಯಾರು ಹೋಗ್ಬಿಟ್ಟಿದೆ ಸರ್ ಅದು. ಸರ್ ನಿಜವಾಗ್ಲೂ ನಾನು ವಾಪಸ್ ನನ್ನ ಯಜಮಾನ್ರು ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಇದೇ ನಂಬಿಕೆನೇ ಇರಲಿಲ್ಲ. ಸುಮಾರು ಡಾಕ್ಟರ್ಗಳನ್ನ ಮೀಟ್ ಮಾಡಿ ಅವ್ರನ್ನ ಎಷ್ಟು ಒಂದು 7-8 ಸಲ ಅಡ್ಮಿಟ್ ಮಾಡಿದ್ದೀನಿ, ಎಲ್ಲೂ ಇದಾಗಿರ್ಲಿಲ್ಲ. ಮತ್ತೆ ನಾನು ಲಾಸ್ಟ್ ಟೈಮು ಕರ್ಕೊಂಡು ಹೋದಾಗ ವಾಪಸ್ ನನ್ನ ಮನೆ ಕರ್ಕೊಂಡ್ತೀನಿ ಗ್ಯಾರಂಟಿನೇ ಕೊಟ್ಟಿಲ್ಲ ಅವರು. ಇಲ್ಲಾಗಲ್ಲಮ್ಮ, ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು, ಮಂಡ್ಯದಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ಎಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಅಲ್ಲೇ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅಡ್ಮಿಟ್ ಮಾಡಿದ್ವಿ. ಅವರು ಇಲ್ಲಿ ವಿಕ್ಟೋರಿಯಾಗೆ ಇದು ಮಾಡಿದ್ರು. ಅಲ್ಲೂ ಅವ್ರು ಆಪರೇಷನ್ ಮಾಡ್ಲೇಬೇಕು ಅಂತಂದ್ರು. 3 ತಿಂಗಳೊಳಗಡೆ ಡ್ರಿಂಕ್ಸ್ ಬಿಟ್ಟು 6 ತಿಂಗಳಾಗಿರ್ಬೇಕು. ನಾವು ಆಪರೇಷನ್ ಲಿವರ್ ಇದಕ್ಕೆ ಚೇಂಜ್ ಮಾಡೋದಕ್ಕೆ 6 ತಿಂಗಳಾಗಿರ್ಬೇಕು. ಅದ್ರೊಳಗಡೆ ಏನಾದ್ರೂ ಆಗ್ಬೋದು ಅಂತಂದಿದ್ರು. ನಿಜವಾಗ್ಲೂ ನಾವು ಮನೆಯಲ್ಲಿ ಎಷ್ಟು ಇದ್ ಮಾಡ್ಕೊಂಡಿದ್ವಿ ಅಂದ್ರೆ, ನನ್ ಮಗ ಕೆಲಸ ಬಿಟ್ಟು ಅವನು ಬಂದ್ಬಿಟ್ಟಿದ್ದ, ನಾವ್ ಅತ್ತೆ ಅಂತೂ ಹೇಳಲೇಬೇಡ, ಆ ತರ ಸ್ಥಿತಿಲಿ ಇದ್ರು. ಕೊನೆಗೆ ನಾವು ಯೂಟ್ಯೂಬಲ್ಲಿ ಇವ್ರು ನೋಡಿ ಲಾಸ್ಟ್ ನಾವು ಮನಸ್ಸು ಚೇಂಜ್ ಮಾಡಿದ್ದು. ಮನಸ್ಸು ಚೇಂಜ್ ಮಾಡ್ಕೊಂಡು ಇವ್ರು ಹೇಳೋರು, ಆದ್ರೆ ಭಯ ಅನ್ನೋದಿತ್ತು ನಮಗೆ. ಈಗ ಇಂಗ್ಲಿಷ್ ಮೆಡಿಸಿನ್ ತಗೋತಿದೀವಿ, ಸಡನ್ ಆಗಿ ಏನಾದ್ರು ಆಗ್ಬಿಟ್ರೆ ಅಂದ್ರೆ ಬೇರೆಯವರೆಲ್ಲರೂ ಎದುರಿಸೋರು ಜಾಸ್ತಿ, ಅಕ್ಕಪಕ್ಕ ಈ ತರ ಆಗ್ಬಿಡ್ತು, ನಮ್ ತಮ್ಮಂಗ್ ಹಿಂಗಾಯ್ತು ಹಾಗಾಯ್ತು ಅಂತ ಹೇಳೋರು ಇದ್ರಲ್ಲ, ಅನ್ನೋ ಭಯ ಇತ್ತು ನಮಗೆ. ಆಮೇಲೆ ಆಗಿದ್ದಾಗ್ಲಿ ಅನ್ಬಿಟ್ಟು ದೇವ್ರದೇ ಹೆಂಗಾದ್ರೂ ಆಗ್ಲಿ ಇದೊಂದು ಲಾಸ್ಟ್ ನೋಡೋಣ ಅಂತ ಅನ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಸರ್. ಅವತ್ತು ನಾನು ಇಲ್ಲಿಗೆ ಬಂದಾಗ್ಲೂ ನಿಜವಾಗ್ಲೂ ನನ್ಗೆ ಇದಾಗುತ್ತೆ ಅಂತ ನೀವು ಧೈರ್ಯ ಹೇಳೋ ತನಕನೂ ನನ್ಗೆ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ. ಅಂದ್ರೆ ಆತರ ನಮ್ಗೆ ಆ ಪರಿಸ್ಥಿತಿಗೆ ಆತರ ಇಟ್ಬಿಟ್ಟಿದ್ರು ನಮ್ಮನ್ನ. ಇವಾಗ ಖುಷಿ ಆಗ್ತದೆ, ನಾನು ಬೇರೆಯವ್ರಿಗೂ ಹೇಳಿದೀನಿ. ನಿಮ್ಮೇಲೆ ಬಂದ್ರೆ ನಮ್ಗೆ ಫುಲ್ ಹೋಪ್ ಇದೆ. ಯಾಕಂದ್ರೆ ನಿಮ್ಮ 4 ತಿಂಗಳಿಂದ BM ಹೆಗ್ಡೆ ಅವ್ರದ್ದು ನಾನು ಇದು ನೋಡ್ಕೊತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಮತ್ತೀಗ ಯಾವುದೋ ಒಂದು ಚಾನಲ್ ಅಲ್ಲಿ ಬರೋರು ಟಿವಿಲಿ, ಅವ್ರದ್ದು ಕಂಟಿನ್ಯೂಸ್ ಆಗಿ ನೋಡುವೆ. ಬಟ್ ಅವ್ರದ್ದು ನೀವು ಅವ್ರು BM ಹೆಗ್ಡೆ ಅವ್ರಿಗೆ ನೀವು ತಗೊಂಡ್ರಿ, ಪರವಾಗಿಲ್ಲ. ಅವ್ರು ನೋಡಿದ್ರೆ ಡಾಕ್ಟರ್ಗೆ ಬೈತಾರೆ, ಅವ್ರನ್ನ ತಗೋತಾ ಇದಾರಲ್ಲ, ಒಂದು ಮೈಂಡ್ ಹೋಯ್ತು ನನಗೆ. ನಾನು ಇವ್ರಿಗೆ ಏನಾರ ಹೇಳಿದ್ರೆ ಡಾಕ್ಟರ್ ಹತ್ಕೊಂಡ್ ಬರೋಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಹತ್ಕೊಂಡ್ ಬರೋಲ್ಲ. ಹೌದಾ, ಹಿಂಗ್ ಡಾಕ್ಟರ್ ಹೇಳೋರು ನಿಮ್ ರಿಲೇಷನ್ಗೆಲ್ಲ ವಿಷಯ ತಿಳಿಸ್ಬಿಡಿ, ಯಾವ ಟೈಮಲ್ಲಿ ಏನಾಗುತ್ತೆ ನಾನು ಇವ್ಳಿಗೆ ಹೇಳುವೆ, ಆಯ್ತು ಅಳ್ಳಬೇಡ, ದೇವ್ರಿದ್ದಾನೆ, ಸುಮ್ಮನೆ ಇರುತ್ತೆ. ಲಾಸ್ಟ್ ಟೈಮ್ ಎಲ್ಲೂ ಆಗಿಲ್ಲ ಅಂದ್ರೆ ರಾಜು ಸರ್ ಹತ್ರ ಹೋಗೇ ಹೋಗೋಣ, ಆಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅವ್ರ ಹತ್ರ ಹೋಗೋಣ, ವಾಸಿ ಆಗತ್ತೆ ಹಾಗೆ ಆಗುತ್ತೆ ಅಂತ ನನಗ್ ಧೈರ್ಯ ತುಂಬೋರು. ಆದ್ರೆ ನನ್ಗಲ್ಲ, ಅವ್ರ ಆತರ ಹೇಳಿ 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 ನನ್ ಮನ್ಸಲ್ಲಿ ಅದೇ ಕೂತ್ಬಿಡ್ತು, ಏನಾಗುತ್ತೋ ಎದ್ದಾಗುತ್ತೋ ಅಂತ ಈ ತರ ಆಗ್ಬಿಡ್ತು. ಇಲ್ಲಿ ಬಂದಾಗ ಟೋಟಲ್ ಬಿಲಿರಬಿನ್ ಎಷ್ಟಿತ್ತು ಸರ್? ನನಗೆ ಜಾಂಡೀಸ್ 23% ಇತ್ತು. 23% ಇತ್ತು. ಆಮೇಲೆ ಲಿವರ್ ಕೆಲಸನೇ ಮಾಡ್ದಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ನಿಮ್ಮ ಹತ್ರ ಯಾವಾಗ ಬಂದು ಆಮೇಲೆ ಯೂರಿನ್ ಕಲರ್ ಯಾವ್ದಿತ್ತು? ಫುಲ್ ರೆಡ್, ಕಣ್ಣು ಫುಲ್ ರೆಡ್, ಮತ್ತೆ ಮೂಗ ಇದಾದ್ರೂ ಫುಲ್ ರೆಡ್, ಮೂಗಲ್ಲಿ ಫುಲ್ ಎಲ್ಲೋ ಕಲರ್ ಆತರ ಆಗೋಗಿತ್ತು. ಏನ್ ಮುಟ್ಟಿದ್ರು ಬರೀ ಎಲ್ಲೋ ಕಲರೇ ಆಗೋದು. ಮತ್ತೆ ಕಾಲುಗಳು ಊದ್ಕೊಂಡಿದ್ದು ಹಿಂಗ್ ಒಳಗಡೆ ಹಿಂಗ್ ಬೆರಳಿಟ್ರೆ ವಾಪಸ್ ಬರ್ತಿರ್ಲಿಲ್ಲ ಚರ್ಮದ ಸ್ಲೋ ಅಲ್ಲಿ ಸ್ವಲ್ಪ ಅದೊಂದು ಟ್ರೀಟ್ಮೆಂಟ್ ಕೊಟ್ರು, ಅದು ಇದು ಮಾಡ್ತೀನಿ ನಾನು. ಅದಕ್ಕೆ ಕಾಲ ಯಾಕಂದ್ರೆ ನನ್ನ ತಪ್ಪ ಆಗ್ಬಿಟ್ಟಿತ್ತು, ಅದನ್ನೊಂದು ರೆಡಿ ಮಾಡಿದ್ರು. ಬಟ್ ಅವರು ಜಾಂಡೀಸು ಒಂದ್ಸರಿ 16-17ಕ್ಕೆ ಬರೋದು, ತಿರ್ಗಾ ನಡೆಸಬಿಟ್ಟು ತಿರ್ಗಾ 23-24 ಅವರು ಧೈರ್ಯ ಹೇಳೋದು. ಪಾಪ ಅವರು ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಲಾಸ್ಟ್ ಆಗೋದಿಲ್ಲ ಕುಮಾರ್, ನೀವು ಐಘಾಟ್ಗೆ ಹೋಗಿ ಅಂದರು. ಐಘಾಟಿಗೆ ಬಂದಲ್ಲಿ ಲಿವರ್ ಸ್ಪೆಷಲಿಸ್ಟನ್ನು ಮೀಟ್ ಮಾಡಿದ್ರು. ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಹೋಗೋದು ಇದನ್ನು 3 ತಿಂಗಳು, ನನಗೆ 3 ತಿಂಗಳು ಬೇಕಂದ್ರೆ ಇದು ಆಗೋದಿಲ್ಲ ಅಂದರು. ಲಿವರು ಚೇಂಜ್ ಮಾಡಿದ್ರೆ ಲಿವರ್ ಚೇಂಜ್ ಮಾಡೋಣ, ಇಲ್ಲಾಂದರೆ ಯಾರು ಅಷ್ಟೊಳಗೆ ಏನಾರ ಮಾಡೋಣ ಅಂದರು. ಯಾಕಂದ್ರೆ ಅಲ್ಲೂ ಹೋಗ್ತಿರ್ಲಿಲ್ಲ ನನಗೆ, ಅವರು ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಬರೀ ಬದುಕಿದೆ 3 ತಿಂಗಳು. ಯಾಕಂದ್ರೆ ಅವನ್ ಬೇರೆ ನನಗೆ ತಲೆಯಲ್ಲಿ ಬೇರೆ ಇದು ಬಂತಲ್ಲ, ಟ್ರಾನ್ಸ್ಪ್ಲೇಟ್ ಮಾಡಿದ್ರು ಬದುಕಲ್ಲ ಅನ್ನೋದು ತಲೆ ಬಂದ್ಬಿಟ್ಟು ತಾಳಪ್ಪ ಏನಾಗುತ್ತೋ. ಆಮೇಲೆ ಅವ್ನು ನಮ್ಮ ದೋಸ್ತು, ಅವನು ಒಳ್ಳೆ ಸುಟ್ಟೋಗಿದೆ ಕಿಟ್ಟಿ ಅಂತ ಹೇಳ್ಬಿಟ್ಟು ಅವನು ತೀರೋದ್ಮೇಲೆ ನನಗೆ ಇದು ಅಲ್ಲಿಂದ ಹೋಗಿ ಕಳ್ಕೊಬಿಟ್ಟೆ. ನಾನು ಇಂಗ್ಲೀಷ್ ಮೆಡಿಸಿನ್ ಹೋಗಿ
ಸಂಪೂರ್ಣ ಬೇಡ ಏನಾರ ಆಗಲಿ ಅಂತ ಹೇಳ್ಬಿಟ್ಟು ಹೋಗಿ ಬೆಳ್ಕೊಬಿಟ್ಟೆ. ಅಲ್ಲಿ ಹೋದೆ, ಅಲ್ಲಿ ಹೋಗಿ ಬಂದು ಮಾರ್ನಿಂಗ್ ಒಂದಿನ ರೆಸ್ಟ್ ಮಾಡಿ ಸರಿ ಬೆಳಗ್ಗೆನೇ 6 ಗಂಟೆ ಬಸ್ ಬಂದಿವಿ ನಾವು. ಯಾಕೆಂದ್ರೆ ನಿಮ್ಮದು ಸ್ಪೀಚ್ಗಳು ಯೂಟ್ಯೂಬಲ್ಲಿ ಬರ್ತಾ ಇದ್ದದೆಲ್ಲ ಕೇಳ್ತಾನೆ ಇದ್ದಲ್ಲ, ಅವಾಗ ಇವ್ರ ಹತ್ರ ಹೋದರೆ ಗ್ಯಾರಂಟಿ ಸರಿ ಹೋಗುತ್ತೆ ಅನ್ನೋ ಒಂದು 100ಕ್ಕೆ 200% ನನಗೆ ಒಪ್ಪಿತ್ತು. ಎಲ್ಲೂ ಹೋಗೋದು ಬೇಡ, ಯಾವ ಹಾಸ್ಪಿಟ್ಲಿಗೆ ಯಾವ ಡಾಕ್ಟ್ರ್ ಎಲ್ಲೂ ಹೋಗೋದು ಬೇಡ, ಇಲ್ಲಿ ಹೋಗೋಣ ರೆಡಿ ಆಗುತ್ತೆ. ಇಲ್ಲಿಗೆ ಬಂದ್ಮೇಲೆ ರೆಡಿನೂ ಅದೇ. ಒಂದು ವಾರಕ್ಕೆಲ್ಲ ನಾನು ಚೇಂಜ್ ಆಯ್ತಾ ಹೋಗುತ್ತೆ. ನೀವು ಹೇಳೋಲ್ಲ ಮೂತಿ ಚೆನ್ನಾಗಿರ್ಬೇಕು ಅಂತ, ಅದೇ ಥರ ಮಡಿಕೊ ಬಂದೆ ನಾನು. ಆಮೇಲೆ ನಾನು ಇನ್ನೊಂದು ಏನಪ್ಪ ಅಂದರೆ ನಾನು ಇವಾಗ ಹುಷಾರಿಲ್ಲ ಅಂದ್ಬಿಟ್ಟು ನನ್ನ ಮನೇಲಿ ಹೋಗ್ತಾ ಇರಲಿಲ್ಲ. ನಾನು ಹೊರಗಡೆ ಹೋದು ನಾನು ಮಲ್ಗಕ್ಕೂ ಬಿಡ್ತಿರ್ಲಿಲ್ಲ ಸರ್. ಯಾಕಂದ್ರೆ ನನ್ನ ಮನೇಲಿ ಯಾವುದೇ ಕಾರಣಕ್ಕೂ ಇರ್ತಾರೆ ಎಲ್ಲ ಒಂದು ತಾಡ್ತಾಗ ಹೋಗಿ ತಿರುಗಾಡ್ಕೊ ಬರೋದು. ಆಮೇಲೆ ಜನಗಳು ಎಲ್ಲಿರ್ತಾರೆ ಅಲ್ಲಿ ಅದು ಭಾರಿ ಇಂಪಾರ್ಟೆಂಟ್ ಅದು. ಅಲ್ಲ ಅಂತಾರೆ, ಈಗ ನಾನು ಮನೇಲಿ ಇದ್ರೆ ಅಯ್ಯೋ ಈ ಕಾಯಿಲೆ ಹಿಂಗೆ ಆಗುತ್ತಲ್ಲ ಒಂದು ಮೈಂಡ್ ನೆಗೆಟಿವಿಟಿ ಆಗ್ಬಿಡ್ತದೆ. ಅವಾಗ ಏನಾಗುತ್ತೆ, ಇನ್ನು ಕೂಗ್ತಾ ಹೋಗ್ತಾ ಈಗ ನೋಡ್ರಿ, ಅದು ನೀವು ಹೇಳಿದ್ರೆ ಹೋಪ್ ಅಂತ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ ಬುಕ್ ಇನ್ನೆಲ್ಲ ಒಂದು 2 ವಾರದಲ್ಲಿ ಸಿಗುತ್ತೆ. ಆ ಓದಿದ್ರೆ 50% ರೋಗನೇ ಹೊರಟಾಗುತ್ತೆ. ಆಮೇಲೆ ಜನಗಳ ಹತ್ರ ಹೋಗೋದು, ಜನಗಳ ಹತ್ರ ಕೂತ್ಕೊಳ್ಳೋದು, ನಾನು ಇಲ್ಲ ಸುಮ್ಮನೆ ಎಲ್ಲರೂ ಒಂದು ತಿರುಗಾಡ್ತಾ ಇರೋದು, ಇಲ್ಲ ಅಲ್ಲೆಲ್ಲರೂ ಒಬ್ಬನೇ ಕೂತ್ಕೊಳ್ಳೋದು. ಈಗ ಮನೇಲಿ ಇರೋದ ಈ ಕಾಯಿಲೆ ಬಗ್ಗೆ ಇದಾಗೋದು. ಅವ್ರು ಸ್ವಲ್ಪ ಏನಾದ್ರೂ ಸುಸ್ತು ಹಿಂಗಾಗ್ತಿದೆ ನನಗೆ ಅಂತಂದ್ರೆ ಮನೇಲಿ ಕೂರಿಸ್ತಿರ್ಲಿಲ್ಲ, ಹೊರಗಡೆ ಹೋಗಿಸ್ತಾರ. ಆಮೇಲೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡಿದ್ರೆ ಹೊರಗಡೆ ಹೋಗಿ ಅಲ್ಲೆಲ್ಲ ಅಂಗಡಿ ಹತ್ರ ಕೂತಿದ್ ಬಂದು ಬರೋದು. ಈಗ ಜಾಂಡೀಸ್ ಎಷ್ಟು ಬಂತೀಗ 8 ಲೆಕ್ಕ ಕೊಡ್ರಿ. ಮೊದ್ಲು ಏನು ಹೇಳಿದ್ರಿ 0.2, ಅಲ್ಲಿ ಟ್ರೀಟ್ಮೆಂಟ್ ಮಾಡೋ ಹೊತ್ತಲ್ಲಿ ಮೇಲಕ್ಕೆ ಹೋಗ್ತಾ ಇತ್ತು, ಕಡಿಮೆ ಬರ್ತಾ ಇತ್ತು. ಈಗ ನೋಡೋಕ್ರೆ ಇದು ವಾರಕ್ಕೆ ಡೌನ್ ಆಗ್ತದಮ್ಮ. ಇಲ್ಲಿ ವಾರ ನೀವು ಚೆಕ್ ಮಾಡಿದ್ರೆ ಆ ರೀತಿ ನಮ್ಮ ಬಾಡಿ. ಈಗ ಎಲ್ಲಾರು ಕೇಳ್ತಾರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಹಾಸ್ಪಿಟಲ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಂಗೆ ನಮ್ಮ ಫ್ರೆಂಡ್ ಅವರು ಶಿವಮೊಗ್ಗದಿಂದ ಬರ್ಬೇಕಾಗಿತ್ತು, ಅವ್ರು ಆಯುರ್ವೇದಿಕ್ ಅಂದ್ರೆ ಎದುರ್ತಾ ಇದ್ದಾರೆ ಅವರು. ಇಲ್ಲಿ ಕಂಡಿಡಿದಿಲ್ಲಪ್ಪ, ಆಯುರ್ವೇದಲ್ಲೂ ಇಲ್ಲ ಇದಕ್ಕೆ, ಆಮೇಲೆ ಅಲೋಪತಿನಲ್ಲೂ ಇಲ್ಲ, ಇದು ಕಂಡಿಡ್ದಿರೋದು ಅಷ್ಟೇ. ಕಿಡ್ನಿದು ಎಲ್ಲ ಇದು ತುಂಬ ಚೆನ್ನಾಗಿ ಆಗ್ತದೆ. ಆಯ್ತಾ, ಅದಕ್ಕೂ ಅವ್ರಿಗೆ ನಾನು ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ವಿ ಇವತ್ತು, ಅವ್ರನ್ನ ಬೆಕ್ಕವ್ರಿಗೆ. ಆಮೇಲೆ ಅಲ್ಲಿ ನಿಮ್ದು ತಿಲಕ್ ನಗರದಲ್ಲಿದೆ. ಹೌದು, ನಾನು ಶಿವಮೊಗ್ಗದಲ್ಲಿ ಇದ್ದಲ್ಲ, ತಿಲಕ್ ನಗರದಲ್ಲಿ ಅಲ್ಲೊಂದು ಹಾಸ್ಪಿಟಲ್ ನಮ್ದಿದೆ, ಕ್ಲಿನಿಕ್, ಡಾಕ್ಟರ್ ಇದ್ದಾರೆ. ಅಲ್ಲಿ ಹೋಗಿ ಅವ್ರಿಗೂ ಹೇಳಿ, ಅವರು ಇಲ್ಲ ಕುಮಾರ್ ಅವ್ರಿಗೆ ನನಗೆ ಬಾಡಿ ಓವರ್ ಹೀಟ್ ಆಗ್ಬಿಡುತ್ತೆ, ಮತ್ತೀಗ ಆಯುರ್ವೇದ ಇದು ಅದೇನೆ. ಇದು ನಮ್ಮ ಆಯುರ್ವೇದ ಅಂತಂದರೆ ಇದು ಹೆಲ್ತ್ ಸಪ್ಲಿಮೆಂಟ್ಸು. ಇದರಲ್ಲಿ ಯಾವುದು ಚೂರ್ಣ ಇಲ್ಲ, ಯಾವುದೂ ಇಲ್ಲ, ಏನು ಈಟು ಆಗಲ್ಲ, ಏನೂ ಆಗಲ್ಲ. ಇದು ಊಟ ಇದ್ದಂಗೆ. ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದ್ದೇನೆ. ಅವರೊಬ್ರು ಬರ್ಬೇಕು, ಇನ್ನು ಸುಮಾರು ಸಿಕ್ತವ್ರಿಗೆಲ್ಲ ನಮ್ಮೂರಲ್ಲೇ ಎಲ್ಲ ಒಂದು ಯಾವುದೋ ಒಂದು ಇದಕ್ಕೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಅಲ್ಲೂ ಹೋಗಿ ಹೇಳ್ದೆ. ಅವ್ರ ಪಾಪ ಎಲ್ಲ ಹಿಂಗೆ ಮಾತಾಡ್ತಾ ಯಾವ್ದೋ ಒಬ್ರದ್ದು ವಿಷಯ ಬಂತು, ಅಲ್ಲಿ ಹೇಳಿದೆ. ಅವ್ರಿಗೆ ಅರ್ಣಿ ಆಗಿದೆ, ಎಲ್ಲ ಹೊರಟೋಗುತ್ತೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಒಬ್ಬರದು ಅರ್ನಿಯ ಲಿವರ್ ಸಿರೋಸಿಸ್ನವ್ರದ್ದು 12.5 ಏನೋ ಇತ್ತು mm, 2 ತಿಂಗಳಿಗೇನೆ 2.3 ಏನೋ ಆಗಿದೆ ಒಬ್ಬ ಲೇಡಿದು. ಕರ್ಕೊಂಡು ಹೋಗಿ, ಇಲ್ಲ ಬನ್ನಿ ನಾನು ನಾಳೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಲಿ ಬನ್ನಿ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿ ನಾವು ಇಲ್ಲಿಗೆ ಬಂದಮೇಲೆ ಅಂತ 100ಕ್ಕೆ 200% ಗ್ಯಾರಂಟಿ ಆಯ್ತು ನನಗೆ. ಈಗ ಯಾವುದೇ ಶುಗರ್ ಪೇಷಂಟ್ಗಳನ್ನ ಮೂರಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಇನ್ಸುಲಿನ್ ತಗೊಂಡು ಚುಚ್ಚಿ ಗಾಯ ಮಾಡ್ಕೊಳ್ಳೋ ಬದಲು ಇಲ್ಲಿ ಹೋಗಿ ಇಲ್ಲಿ ಇನ್ಸುಲಿನ್ ಎಲ್ಲ ಬಿಡಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದೀನಿ, ಎಲ್ಲ ಹೇಳ್ತಾ ಇದೀವಿ. ಬಟ್ ಇಲ್ಲಿಗೆ ಬಂದ್ಮೇಲೆ ನಮಗೆ 200% ಗ್ಯಾರಂಟಿ ಆಗಿತ್ತು. ಥ್ಯಾಂಕ್ಸ್. ಆಮೇಲೆ ವೆಯ್ಟ್ ಇವಾಗ ನಾನು 60 ಚಿಲ್ಲರೆ ಬಂದಿದೆ. ಮೊದಲು ಎಷ್ಟಿತ್ತು? 89 ಇತ್ತು. ಈಗ ಮಾಮೂಲಿ ನಾನು ನಮ್ದು ನಾರ್ಮಲ್ 89 ಅಂದ್ರೆ ತಿಂಗಳದಲ್ಲೇ 20 kg ಮೇಲೆ ನೀರು ಹೊರಟೋಯ್ತಾಗ್ರೆ ಅಲ್ಲ ಹೋಯ್ತು. ತಿರ್ಗಾ ನಾನು 78% ಬಂದಿದೆ, ಯಾಕಂದ್ರೆ ಮೈ ಕೈ ಎಲ್ಲ ಗಟ್ಟಿಯಾಗಿದೆ ನನಗೆ. ಗಟ್ಟಿಯಾಗಿ. ಗ್ರೇಟ್. ಮೈ ಕೈ ಕಾಯಿ ಕಾಲು ಮುಂಚೆ ಇಚ್ಕದ್ ಹಿಂಗೆ ಒಂಥರ ಇದಾಗೋದು, ಒಂಥರ ಫುಲ್ ಇದಾಗಿರೋದು, ಮೂಳೆನೆ ಸಿಕ್ಕಲ್ವೇನೋ ಅನ್ನೋ ತರ ಇದಾಗೋದು. ಇವಾಗ ಮೈ ಕೈ ಎಲ್ಲ ಇಲ್ಲಿ ಇಲ್ಲೆಲ್ಲ ನನಗೆ ಗಟ್ಟಿಯಾಗಿದೆ. ತೂಕ ವೆಯ್ಟ್ ಜಾಸ್ತಿ ಆಗಿದೆ. ವೆಯ್ಟ್ ಯಾವ ತರ ಜಾಸ್ತಿ ಆಗಿದೆ, ನೀರು ತುಂಬಿಕೊಂಡು ವೆಯ್ಟ್ ನನಗೆ ಆಗಲಿಲ್ಲ. ಬಾಡಿ ಮಸಲ್ ವೆಯ್ಟ್ ಇದು ಜಾಸ್ತಿ ಆಗಿದೆ, ಮಾಮೂಲಿ ವೆಯ್ಟ್ ಪವರ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಬೀಳ್ತಿದೆ. ಚೆನ್ನಾಗಿದೆ. ಮೊದಲೆಲ್ಲ ತರಕಾರಿ ತಿಂತಿರ್ಲಿಲ್ಲ ಸರ್, ಈಗೆಲ್ಲ ತಿಂತಿದ್ರೆ ಈಗೆಲ್ಲ ಅದನ್ನ ಮಾಡ್ಕೊಡು, ಇದನ್ನ ನಾನೇನಾದ್ರು ತರಕಾರಿ ತಗೊಬನ್ನಿ ಅಂತಂದ್ರೆ ಇರೋದ್ರಲ್ಲಿ ಮಾಡು ಅನ್ನೋರು. ಈಗ ಎಲ್ಲಾ ತರ ತರಕಾರಿ ತಗೋಬೋತಾರೆ, ತಿಂದೇ ಇರೋದನ್ನೆಲ್ಲ ತಗೋಬೋತಾರೆ. ತರಕಾರಿ ಯಾವ್ದು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಈಗ ಅದ್ರ ವ್ಯಾಲ್ಯೂ ಗೊತ್ತಾಗೋಯ್ತು. ಈಗ ಗೊತ್ತಾಗಿದೆ. ಈಗ ಎಲ್ಲರೂ ತರಕಾರಿ ಹಾಕಿದ್ರೆ
ಮಂಡ್ಯ ಡಿಸ್ಟ್ರಿಕ್ಟ್ನವರು ಒಂಥರ ರಾಜರುಗಳಿದ್ದಂಗೆ ಅದು. ನಾವು ತಿಂತಲ್ಲ ಬರೀ ರೈಸ್ ಐಟಮ್, ಅಂದ್ರೆ ಗಟ್ಟಿದೇನು ಕೊಡಬಾರ್ದು. ರೈಸ್ ಭಾರಿ ಇಂಪಾರ್ಟೆಂಟು, ಗಂಜಿ ತೆಗಿಬೇಕು, ಗಟ್ಟಿದೇನು ಕೊಡಬಾರ್ದು. ಫಸ್ಟ್ ಒಂದು 2-3 ದಿನ ಚೆನ್ನಾಗಲಿ, ಆಮೇಲೆ ಮಾಮೂಲಿ ತಿನ್ನೋದು ಇದ್ದೇ ಇರ್ತೈತೆ. ಸೊ ಅದೇ ನೀವು ಹೇಳ್ದಂಗೆ ಚಿಕನ್ 2 ಸಲ ಚಿಕನ್ ತಿಂದಿದ್ದೀನಿ ಇಲ್ಲಿಗೆ ಬಂದು ಹೋದ್ಮೇಲೆ, ಒಂದ್ಸಾರಿ ಮೀನು ತಿಂದಿದ್ದೀನಿ. ಮೀನು ಮಾತ್ರ ಅವಾಗ ಕೊಡ್ತಾ ಇರಿ ಮಾಡಿ. ಚಿಕನ್ ಅದು ಸ್ಕಿನ್ಲೆಸ್. Skinless. ಇವಾಗ ನೀವು ಏನ್ ಮಸಾಲೆ ಇದು ಮಾಡಿದ್ರು ಅದನ್ನೇ ಕೊಟ್ಟಿದ್ದು, ಖಾರ ಏನು ಕೊಟ್ಟಿಲ್ಲ. ಓಕೆ ನಮ್ಮ ಮತ್ತೆ ಇಲ್ಲಿಗೆ ಬಂದ್ಮೇಲೆ ಅಂತೂ ಗ್ಯಾರಂಟಿ ಆಯಿತು. ನಾನಂತೂ ಯಾರ್ಯಾರ ಬರ್ತೀನಿ ಬೇಕಾದ್ರೆ ನಾನು ಬಸ್ ಚಾರ್ಜ್ ಹಾಕೊಂಡು ಅಂದರೆ ಕರ್ಕೊಬಂದು ತೋರಿಸ್ಬಿಟ್ಟು ಹೋಗ್ತೀನಿ ಸರ್. ಗ್ರೇಟ್ ಅಪ್ಪ, ನೀವು ರಿಯಲಿ ಗ್ರೇಟ್. ಲಾಸ್ಟ್ ಕ್ವೆಶನ್ ಸರ್ ನಂದು, ಈ ಟೈಟಲ್ ಯಾಕೆ ಕೊಟ್ರಿ? ಹೇಗೆ ಹೊಳಿತು ನಿಮ್ಗೆ ಈ ಟೈಟಲ್ ಕೊಡಬೇಕು ಅಂತ? 10ನೇ ಕ್ಲಾಸ್ ಆಗಲಿ 5ನೇ ಕ್ಲಾಸ್ ಆಗಲಿ ಬಂದವರೆಲ್ಲಂದರು ಸರ್ ಹೋಪ್ ಹೋಗಿತ್ತು, ಹೋಪ್ ಬಂತು. ಸೊ ಯು ಕೆನಾಟ್ ಇಮ್ಯಾಜಿನ್ 10ನೇ ಕ್ಲಾಸ್ವರೆಗೂ ನಮ್ಮಲ್ಲಿ ಏನು ಗೊತ್ತಾ, ಇಂಗ್ಲೀಷ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಗೊತ್ತಾ. ಆಫ್ಟರ್ ಟಿಪ್ಪು ಮೇಲೆ ವಾರಾದಾಗ ಕ್ಯಾಪ್ಚರ್ ಆದಾಗ, ಅದಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ನಾನು ISc ಕನ್ನಡ ಲಿಟ್ರೇಚರ್ ತೊಗೊಂಡಿದ್ದು. ಪ್ರತಿಯೊಂದು ಸೆಂಟೆನ್ಸಲ್ಲಿ ಇಂಗ್ಲೀಷ್ ಇದೆ. ನೀವು ಅನ್ಎಜುಕೇಟೆಡ್ ಅಲ್ಲೂ ಇಂಗ್ಲೀಷ್ ಬರುತ್ತೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಿಕ್ಸ್ ಆಗೋಗ್ಬಿಟ್ಟಿದೆ. ಆ ಬಂದವರೆಲ್ಲ ಹೋಪ್. ಆಮೇಲೆ ರೀಡಿಫೈನಿಂಗ್ ಮೆಡಿಕಲ್ ಸೈನ್ಸ್, ನೋ ಬಡಿ ಕ್ಯಾನ್ ರೈಟ್. ಯಾಕೆ ರೀಡಿಫೈನಿಂಗ್ ಮೆಡಿಕಲ್ ಸೈನ್ಸು? ಕ್ರಾನಿಕ್ ಡಿಸೀಸಸ್ಗೆ ಆರ್ಗನ್ ಡಿಜನರೇಟ್ ಆದರೆ ರಿಜ್ಯುವಿನೇಟ್ ಮಾಡೋದಕ್ಕೆ ವರ್ಲ್ಡಲ್ಲಿ ಏನೂ ಇಲ್ಲ ಎಕ್ಸೆಪ್ಟ್ ಸರ್ಜಿಕಲ್ ಇಂಟರ್ವೆನ್ಷನ್. 2 mm ಇಂದ 25 mm ಏನಾದರೂ ಬ್ಲಾಕೇಜ್ ಆಯಿತು ಅಂದರೆ ಆರ್ಟ್ರೀಸು, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕೆ ಇದು ಮಾಡೋದಕ್ಕೆ. ಸೆಲ್ಯುಲರ್ ಲೆವೆಲ್ ಅದಕ್ಕೆ ಊಟ ಕೊಡಬೇಕು, ಕಸ ತೆಗಿಬೇಕು ಅನ್ನೋದಿಲ್ಲ. ಆಮೇಲೆ ಮೈಟೋಕಾಂಡ್ರಿಯಾ ಡಿಜೆನರೇಟೆಡ್ ಆರ್ಗನ್ನಲ್ಲಿ ನಿಜವಾಗೂ ಉಳಿದಿದೆಯಾ ಅನ್ನೋದಕ್ಕೆ ನನ್ನ ಬುಕ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದರೆ ಈಗ ಗ್ಯಾಂಗ್ರೀನ್ ಆಯಿತು ಅಂದರೆ ಡಯಾಬಿಟಿಕ್ ಅಲ್ಸರು ಕಟ್ ಮಾಡೋದೇ ಇರೋದು, ಆಂಪಿಟೇಷನ್. ಅದನ್ನು ನನ್ನಲ್ಲಿ ಈಲಾಗುತ್ತೆ. ಹೇಗೆ? ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಆಗುತ್ತೆ. ಆಮೇಲೆ ಮಲಗಿರೋ ಮೈಟೋಕಾಂಡ್ರಿಯಾನ ಎದ್ದೇಳಿಸ್ತದೆ, ಅದು ಫೈಟ್ ಮಾಡ್ತೈತೆ. ಅಂದರೆ ಸ್ಟ್ರೆಸ್ಸಲ್ಲಿರೋ ಅನ್ಫೋಲ್ಡೆಡ್ ಪ್ರೋಟೀನ್ಸ್ನ ಫೋಲ್ಡ್ ಮಾಡಿದಾಗ 3D ದರ್ ಇಸ್ ಅ ಶೆಫರಾನ್ ಅಂತಿದೆ, ಕೆಟಲಿಸ್ಟ್, ಅದು ಈಟ್ ಶಾಕ್ ಪ್ರೋಟೀನ್ಸ್ ಅಂತ. ಅದನ್ನು ನನ್ನ ಒಂದು ಪ್ರಿನ್ಸಿಪಲ್ಸಲ್ಲಿ ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ನಾನು ಅದನ್ನೇ ಫಿಲಾಸಫಿ ನಂದು. ಆ ಫಿಲಾಸಫಿಯಿಂದನೇ ಇಂಟರ್ನಲ್ ಆರ್ಗನ್ಸ್ನ ರಿಜ್ಯುವಿನೇಷನ್ ಆಗುತ್ತೆ ಅಂತ ನಾನು ಹೇಳೋದು. ಇದು ವರ್ಲ್ಡ್ ಇಸ್ ಎಟ್ ಟು ಬಿ ಸೀನ್. ಅದಕ್ಕೆ ಫರ್ದರ್ ಏನು ಗೊತ್ತಾ, ಏನಾದರೂ ಒಂದು ಮಾಡ್ತಂದ್ರೆ ಫರ್ದರ್ ಮಾಡ್ತಾ ಇರ್ತಾರೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಈಗ ನಾವು IAS ಜಾಯ್ನ್ ಆದಾಗ ನಾವು IITians ಅಲ್ಲ, IITನಲ್ಲಿ ಓದೋರಿಗೆಲ್ಲ ಕಂಪ್ಯೂಟರ್ಸ್ ಗೊತ್ತಿತ್ತು, ನಾಲೆಡ್ಜ್. ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಇರಲಿಲ್ಲ, ಸೊ ನಮಗೇನೂ ಗೊತ್ತಿರಲಿಲ್ಲ ಬೇಸಿಕ್. ಇದು ಅಫ್ಕೋರ್ಸ್ ನನಗೆ ಅದು ಫಾಸ್ಟೆಸ್ಟ್ ಕಂಪ್ಯೂಟರ್ ಲರ್ನರ್ ಅಂತ ಅವಾರ್ಡು ಸಿಕ್ತು ಮಸ್ಸೂರಿಯಲ್ಲಿ. ಸೊ ನಾವೆಲ್ಲ ಗಟ್ ಮಾಡಬೇಕಾಯಿತು, ಏನು ವರ್ಡ್ ಸ್ಟಾರನ್ನ, ಜಿನೆಕ್ಸ್ನ, ಇದಕ್ಕೆ. ಆವಾಗ ಅದು ಕೋಡ್ ನಂಬರ್ಸ್ ಹಾಕಿದ್ರೆ ಸ್ಕ್ರೀನ್ ಓಪನ್ ಆಗ್ತಾ ಇತ್ತು. ಅದೇ ನಾವು ಸೆಕೆಂಡ್ ಇಯರ್ಗೆ ಏನು ಓದ್ವಿ ಟ್ರೈನಿಂಗಿಗೆ, ಅಷ್ಟೊತ್ತಿಗೆ ಇದು ಮೈಕ್ರೋಸಾಫ್ಟ್ದು ವಿಂಡೋಸ್ ಬಂದ್ಬಿಟ್ಟಿತ್ತು. ವಿಂಡೋಗೆ ಹೋದ, ಕ್ಲಿಕ್ ಮಾಡ್ದೆ, ಓಪನ್ ಮಾಡ್ದೆ. ಈಸಿಯೆಸ್ಟ್ ವೇ. ಸಿಮಿಲರ್ಲಿ ಈಗ ನಾನು ಮಾಡಿರೋದು, ಕಡಲೆ ಬೀಜ ತಿಂದರೆ ಎಷ್ಟು ಈಸಿ, ಅಷ್ಟು ಈಸಿ ಕಿಡ್ನಿ ಪೇಷಂಟ್ನ ಸರಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ಏನಂದರೆ ಅವರ ಮೂತಿ ಅಂದರೆ ಅವರ ಬಾಯಿ, ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲ ಅಂದರೆ ಇಟ್ಸ್ ಅ ಶಿಯರ್ ವೇಸ್ಟೇಜ್ ಆಫ್ ಮೈ ಟೈಮ್ ಆಲ್ಸೋ ಟು ಸಿ ದ ಸಚ್ ಪೇಷಂಟ್ಸ್. ಯಾಕಂದರೆ ನನ್ನ ಕನ್ಸಲ್ಟ್ ಮಾಡೋಕ್ಕೆ ಬರ್ತಾರೆ ಡಾಕ್ಟರ್ಸ್ ಎಲ್ಲ ಇದು ಮಾಡಿದೆ. ಎರಡನೇದು ಇಟ್ಸ್ ಅ ವೇಸ್ಟ್ ಆಫ್ ಮನಿ ಆಲ್ಸೋ ಅಂತ ಅವ್ರಿಗೆ ಟ್ರೀಟ್ಮೆಂಟ್ಗೆ. ಯಾಕೆಂದರೆ ಇದು ಆ ರೀತಿ ಸ್ಟ್ರಾಂಗ್ ಆಗಿ ಬರ್ತಿದೆ. ವೆಲ್, ನಿಮಗೆ ಹೋಪ್ ಮೂಡಿಸುವಂಥ ಕೆಲಸ ಇಡೀ ಜಗತ್ತಿಗೆ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ನಿಮ್ಮ ಸುತ್ತಮುತ್ತಲು ಯಾರಾದರೂ ಹೋಪ್ಸ್ ಕಳ್ಕೊಂಡಿದ್ದಾರೆ ಅಂತಂದ್ರೆ, ರೋಗನೇ ಇರಬೇಕಂತೇನಿಲ್ಲ, ಜೀವನದಲ್ಲಿ ಜಿಗುಪ್ಸೆ ಕೂಡ ಬಂದಿರಬಹುದು, ಡಿಪ್ರೆಷನ್ನಲ್ಲಿ ಇರ್ಬೋದು, ಬೇಜಾರಾಗಿರ್ಬೋದು, ಯಾರೋ ತನ್ನವರನ್ನ ಕಳೆದುಕೊಂಡಿರ್ಬೋದು. ಅಂಥವರಿಗೆ ನೀವು ಕೊಡಬೇಕಾಗಿರೋ ಬೆಸ್ಟ್ ಗಿಫ್ಟ್ ಅಂತಂದರೆ ಈ ಪುಸ್ತಕ ಅಂತ ಹೇಳ್ತೀನಿ. ಸೊ ಈ ಪುಸ್ತಕ ಅಗೇನ್ ನಿಮಗೆ ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ, ಅಮೆಝಾನ್ನಲ್ಲೂ ಕೂಡ ಸಿಗುತ್ತೆ, ಬೇರೆ ಬೇರೆ ಬುಕ್ ಹೌಸಲ್ಲೂ ಕೂಡ ಸಿಗುತ್ತೆ. ಮಿರಾಕಲ್ ಡ್ರಿಂಕ್ಸ್ನ ಈ ಕಾಂಟ್ಯಾಕ್ಟ್ ನಂಬರ್ನ ನೀವು ಡೈಲ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅನ್ನುವಂಥ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಅವರೇ ಕೊಡ್ತಾರೆ. ನಾನು ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ.